ಗಂಗರ ಬಗ್ಗೆ ಅಧ್ಯಯನ ಮಾಡಿದೀವಿ. ಮೂರನೇದಾಗಿ ಬಾದಾಮಿ ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ. ಈಗ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಿಂದ ನಾವು ಪ್ರಾರಂಭವಾಗುತ್ತೆ. ಯಾಕಂದ್ರೆ ಅವರ ರಾಜಕೀಯ ಇತಿಹಾಸವನ್ನು ಆಲ್ರೆಡಿ ನಾವು ನೋಡಿ ಮುಗಿಸಿದೀವಿ. ಈ ಮುಂಬರುವ ಸಮಯಗಳಲ್ಲಿ ನಾವೀಗ ಅವರ ಆಡಳಿತ ವ್ಯವಸ್ಥೆ ಹಾಗೂ ಅವರ ವಾಸ್ತುಶಿಲ್ಪದ ಬಗ್ಗೆ ಓದಬೇಕು. ಯಾಕಂದ್ರೆ ಅವರ ವಾಸ್ತುಶಿಲ್ಪ ವ್ಯವಸ್ಥೆಯೇ ಕರ್ನಾಟಕವನ್ನು ವಾಸ್ತುಶಿಲ್ಪದಲ್ಲಿ ಮತ್ತು ಕರ್ನಾಟಕವನ್ನು ಇಡೀ ಜಗತ್ತಿಗೆ ಪರಿಚಯಿಸುವಂತಹ ಒಂದು ವಾಸ್ತುಶಿಲ್ಪ ವ್ಯವಸ್ಥೆ ಇತ್ತು. ಅಲ್ಲಿ ನಾವು ಆಡಳಿತಾತ್ಮಕವಾಗಿ ಅಂತ ನೋಡಿದಾಗ ರಾಜನೇ ಸಂಪೂರ್ಣ ರಾಜ್ಯಕ್ಕೆ ಸರ್ವಾಧಿಕಾರತ್ವವನ್ನು ಹೊಂದಿದ್ದ. ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಸಹಿತ ರಾಜನೇ ಸಂಪೂರ್ಣ ರಾಜ್ಯಕ್ಕೆ ಕೊನೆ ಅಂದ್ರೆ ಸುಪ್ರೀಂ ಪವರ್ ಅನ್ನು ಹೊಂದಿದ್ದ ಅಂತ ಹೇಳ್ತೀವಿ. ಅದೇ ರೀತಿ ಈತನನ್ನು ರಾಜನನ್ನು ಪಟ್ಟಾಭಿಷೇಕ ಮಾಡಿದ ನಂತರ ಅವ್ರು ಏನಂತ ಕರಿತಿದ್ರು? ಪರಭಾಗತ ಎಂದು ಕರೆಯುತ್ತಿದ್ರು. ಏನಂತ? ಪರಭಾಗತ ಎಂದು ಕರೆಯುತ್ತಿದ್ರು. ಅದೇ ರೀತಿ ಯುವರಾಜರನ್ನು ಪ್ರಾಂತ್ಯಗಳಿಗೆ ಪ್ರಾಂತ್ಯಾಧಿಕಾರಿಗಳಾಗಿ ನೇಮಿಸುತ್ತಿದ್ದರು. ಅಂದ್ರೆ ಆಡಳಿತ ಅನುಭವಕ್ಕಾಗಿ ಅಥವಾ ಆಡಳಿತದ ತಳಮಟ್ಟದ ವಿಚಾರಧಾರೆ ಇಟ್ಕೊಂಡು ರಾಜನ ಗದ್ದುಗೆಯವರೆಗೆ ಹೋಗ್ಬೇಕಾದ್ರೆ ಈತ ತಳಮಟ್ಟದಲ್ಲಿಯೇ ಸಹಿತ ಜನರ ನೋವುಗಳನ್ನು ತಿಳ್ಕೊಂಡು ಸಾಮ್ರಾಜ್ಯವನ್ನು ವ್ಯವಸ್ಥಿತವಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಬೇಕಾಗಿರುವಂತಹ ಸಂಪೂರ್ಣ ಶಿಕ್ಷಣವನ್ನು ಇವರು ಏನ್ ಮಾಡ್ತಿದ್ರೆ ಪ್ರಾಂತ್ಯಗಳಿಗೆ ಪ್ರಾಂತ್ಯಾಧಿಕಾರಿಗಳನ್ನಾಗಿ ಮಾಡುತ್ತಾ ಗ್ರಾಮ ಮಟ್ಟದಿಂದ ಹಿಡ್ಕೊಂಡು ಪ್ರಾಂತ್ಯಗಳವರೆಗೆ ಅಧಿಕಾರವನ್ನು ಅವ್ರಿಗೆ ಕೊಡ್ತಾ ಬರ್ತಿದ್ರು. ಇದರಿಂದ ಏನಾದಪ್ಪ ಅಂದ್ರೆ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಬಹುದು ಅಂತ ಆ ದೃಷ್ಟಿಯಿಂದ ಅವರು ಅದು ಮಾಡ್ತಿದ್ರು. ಅದೇ ರೀತಿ ನಾವು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಆಲ್ರೆಡಿ ಓದಿದ್ದೀವಿ. ಮಂತ್ರಿಮಂಡಳ ಅಂತ ನಾವು ನೋಡಿದಾಗ ಇಮ್ಮಡಿ ಪುಲಿಕೇಶಿ ಏನ್ ಮಾಡಿದಪ್ಪ ಅಂದ್ರೆ ದೊಡ್ಡ ಸಾಮ್ರಾಜ್ಯವನ್ನು ಡಿವೈಡ್ ಮಾಡಿದ್ದ. ಅಂದ್ರೆ ಪ್ರಾಂತ್ಯಗಳ ರೂಪದಲ್ಲಿ ಡಿವೈಡ್ ಮಾಡಿದ್ದ. ತನ್ನ ತಮ್ಮನಾಗಿರುವಂತಹ ಜಯಸಿಂಹನಿಗೆ ಗುಜರಾತ್ ಪ್ರಾಂತ್ಯವನ್ನು ಕೊಟ್ಟಿದ್ದ ಮತ್ತು ತನ್ನ ಮತ್ತೊಬ್ಬ ತಮ್ಮನಾಗಿರುವಂತಹ ವಿಷ್ಣುವರ್ಧನಿಗೆ ವೆಂಗಿ ಭಾಗವನ್ನು ಕೊಟ್ಟಿದ್ದ. ಈ ವೆಂಗಿಯ ವಿಷ್ಣುವರ್ಧನನೇ ವೆಂಗಿ ಸಾಮ್ರಾಜ್ಯವನ್ನು ಕಟ್ತಾನೆ. ಅಂದ್ರೆ ವೆಂಗಿಯ ಚಾಲುಕ್ಯರ ಬಗ್ಗೆ ನಾವೇನು ಅಧ್ಯಯನ ಮಾಡ್ತೀವಲ್ಲ, ಈ ವೆಂಗಿಯ ಬಗ್ಗೆ ನಾವೇನು ಅಧ್ಯಯನ ಮಾಡ್ತೀವಲ್ಲ, ಇವರು ವೆಂಗಿ ಸಾಮ್ರಾಜ್ಯವನ್ನು ಯಾವ ರೀತಿ ಕಟ್ಟಿದಾರೆ ಅಂದ್ರೆ ವೆಂಗಿಯ ವಿಷ್ಣುವರ್ಧನ ಈತ ಇಮ್ಮಡಿ ಪುಲಿಕೇಶಿಯ ತಮ್ಮ ಅನ್ನೋದು ನಮಗೆ ಗೊತ್ತಿರಲಿ. ಅದೇ ರೀತಿ ಮಂತ್ರಿಮಂಡಳ ಅಂತ ನಾವು ನೋಡಿದಾಗ ಮಹಾಮಂತ್ರಿ, ದಂಡನಾಯಕ, ಮಹಾಸಂಧಿ ವಿಗ್ರಹ, ವಿಶೇಷಾಧಿಕಾರಿ ಮತ್ತು ಶ್ರೀಕಾಕರು ಎಂಬ ಪದವಿಗಳನ್ನು ಇಟ್ಟಿದ್ರು. ನಾವು ಯಾವ ರೀತಿ ವಿದೇಶಾಂಗ ಮಂತ್ರಿ, ಗೃಹ ಮಂತ್ರಿ ಅಂತ ಮಾಡ್ಕೊಂಡಿವೆಲ್ಲ, ಇದೇ ಟೈಪ್ ಇವ್ರು ಏನ್ ಮಾಡ್ಕೊಂಡ್ರೆ ಮಹಾಮಂತ್ರಿ ಅಂದ ತಕ್ಷಣ ಪ್ರಧಾನ ಮಂತ್ರಿ ಹುದ್ದೆಗೆ ಸಮನಾದಂತಹ ಪೋಸ್ಟ್. ಅದೇ ರೀತಿ ದಂಡನಾಯಕ ಅಂದ ತಕ್ಷಣ ನಾವು ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು ಅಥವಾ ರಕ್ಷಣಾ ಇಲಾಖೆಯ ಮುಖ್ಯಸ್ಥರನ್ನು ಮಾಡಬಹುದು ದಂಡನಾಯಕರು. ಅಥವಾ ನಾವೇನ್ ಮಾಡ್ತೀವಿ, ಭಾರತದ ಪ್ರಜಾಪ್ರಭುತ್ವದಲ್ಲಿ ನಾವು ದಂಡನಾಯಕ ಎಂಬ ಪದವಿ ಯಾರಿಗೆ ಕೊಟ್ಟಿದೀವಿ? ರಾಷ್ಟ್ರಪತಿಗೆ ಕೊಟ್ಟಿದೀವಿ. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಅವರದು ರಾಜ್ಯಾಡಳಿತ ಅಂದ್ರೆ ರಾಜಪ್ರಭುತ್ವ, ಒಬ್ಬ ವ್ಯಕ್ತಿಯಿಂದ ಸಾಮ್ರಾಜ್ಯ ಸಾಗುತ್ತಿತ್ತು, ರಾಜಮನೆತನಗಳ ಆಡಳಿತ ಇರ್ತಿತ್ತು. ಮಹಾಸಂಧಿ ವಿಗ್ರಹ ಎಂಬ ಪದ, ಈ ಸಂಧಿ ವಿಗ್ರಹ ಎಂಬ ಪದ ಪ್ರತಿಯೊಬ್ಬರಲ್ಲಿ ಬರ್ತದ. ವಿದೇಶಾಂಗ ವ್ಯವಹಾರಗಳನ್ನು ನೋಡುವಂತಹ ಒಂದು ಹುದ್ದೆಯಾಗಿತ್ತು. ಅಂದ್ರೆ ವಿದೇಶಾಂಗ ಮಂತ್ರಿಯ ಹುದ್ದೆ. ವಿಶೇಷಾಧಿಕಾರ ಅಂತ ಹೇಳ್ತೀವಿ. ಈತ ನಾವು ಸಂಸದೀಯ ವ್ಯವಹಾರ ಮಂತ್ರಿ ಅಂತ ಮಾಡ್ಕೊಂಡಿವಿ. ಅದೇ ಟೈಪ್ ಇದೇನಪ್ಪಾ ಅಂದ್ರೆ ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡಲು ಕಾರ್ಯದರ್ಶಿ ಪದವಿ ಇದ್ದಾಗಿತ್ತು. ಇದು ಶ್ರೀಕಾಕರು ಮತ್ತು ವಿಶೇಷ ಅಧಿಕಾರಿಗಳ ತಕ್ಷಣ ಇವರೆಲ್ಲ ಆಡಳಿತದಲ್ಲಿ ರಾಜನಿಗೆ ಸಹಾಯವನ್ನು ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಇವರು ಆಡಳಿತ ಅನುಕೂಲಕ್ಕಾಗಿ ಇವ್ರು ಏನ್ ಮಾಡ್ಕೊಂಡ್ರೆ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿದ್ರು. ಆ ಪ್ರಾಂತ್ಯಗಳನ್ನು ಇವ್ರು ಏನ್ ಮಾಡಿದ್ರು? ವಿಷಯಗಳಾಗಿ ಡಿವೈಡ್ ಮಾಡ್ಕೊಂಡಿದ್ರು. ಆ ವಿಷಯಗಳಲ್ಲಿ ನಾಡುಗಳಾಗಿ ಡಿವೈಡ್ ಮಾಡ್ಕೊಂಡಿದ್ರು. ಆ ನಾಡುಗಳನ್ನು ಗ್ರಾಮಗಳಾಗಿ ಹಂಚಿದ್ರು. ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ನಿನ್ನೆ ನನಗೆ ತೋರಿಸಿದೆ, ಗಾವುಂಡ ಗ್ರಾಮದ ಮುಖ್ಯಸ್ಥನ ಆಗ್ತಿದ್ದ. ಈ ಗ್ರಾಮಗಳು ಅಂತ ಏನ್ ಹೇಳ್ತೀವಲ್ಲ, ಈ ಗ್ರಾಮಗಳು ಸೇರಿ ನಾಡು ರೆಡಿ ಆಗ್ತಿತ್ತು. ಈ ನಾಡದ ಮುಖ್ಯಸ್ಥರನ್ನು ನಾಡಗಾವುಂಡ ಅಂತ ಕರೆಯುತ್ತಿದ್ರು. ಈ ನಾಡುಗಳು ಸೇರಿ ವಿಷಯ ಸೇರ್ತಿತ್ತು. ಅಂದ್ರೆ ವಿಷಯ ರೆಡಿ ಆಗ್ತಿತ್ತು. ವಿಷಯ ಅಂದ್ರೆ ನಮ್ಮ ಲೆವೆಲ್ದಾಗ ನಾವೇನಂತೀವಿ ಅದನ್ನ ಜಿಲ್ಲೆ ಅಂತ ಹೇಳ್ಬಹುದು. ಆ ವಿಷಯದ ಮುಖ್ಯಸ್ಥ ವಿಷಯಪತಿ ಇರ್ತಿದ್ದ. ಅದೇ ರೀತಿ ಈ ವಿಷಯಗಳು ಸೇರಿ ಪ್ರಾಂತ್ಯಗಳು ಇರ್ತಿತ್ತು. ಅದನ್ನ ಅವರು ಮಂಡಲ ಅಂತ ಕರೀತಿದ್ರು. ಈ ಮಂಡಲಕ್ಕೆ ಮುಖ್ಯಸ್ಥರು ಯಾರಿರ್ತಾರೆ? ರಾಜ ಮನೆತನದ ಯುವರಾಜರೇ ಇರ್ತಿದ್ರು. ಅವರನ್ನು ರಾಜ್ಯಪಾಲರು ಅಂತ ಕರೀತಿದ್ರು. ಅವರು ಏನಂತ? ರಾಜ್ಯಪಾಲರು ಅಂತ ಕರೀತಿದ್ರು. ಇವತ್ತಿಗೂ ಸಹಿತ ಈ ರಾಜ್ಯಪಾಲ ಎಂಬ ಪದ, ನಾವು ಗವರ್ನರ್ ಎಂಬ ಪದನ ನಾವು ಬಳಸ್ತಾ ಇದೀವಿ.
ಮೂಲತಃ ಇವೆಲ್ಲ ಮೊದಲು ನಮ್ಮ ರಾಜಮನೆತನದವರು ಬಳಸಿರುವಂತಹ ಕೆಲವೊಂದಿಷ್ಟು ಪದಗಳನ್ನು ನಾವು ಬಳಸ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದ್ದೆ, ಅಶೋಕನ ಆಡಳಿತ ವ್ಯವಸ್ಥೆಯಲ್ಲಿ ಹೊಂದಿರುವ ಕೆಲವೊಂದಿಷ್ಟು ಮಂತ್ರಿ ಮಂಡಲ ವ್ಯವಸ್ಥೆಯನ್ನು ಇದೇ ರೀತಿ ಕಂಟಿನ್ಯೂ ಆಗ್ತಾ ಬಂದಿದೆ ಮತ್ತು ಅದೇ ಮಂತ್ರಿಮಂಡಲ ವ್ಯವಸ್ಥೆ ಭಾರತ ಸರ್ಕಾರವು ಸಹಿತ ಅದನ್ನು ಉಪಯೋಗಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಇವತ್ತಿಗೂ ಸಹಿತ ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಒಂದು ರಾಜ್ಯ ನಡೆಸಬೇಕಾದರೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಅದರದ್ದು ಇನ್ಕಮ್ ಸೋರ್ಸ್ ಬೇಕೇ ಬೇಕು. ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಈ ಭಾರತದ ಇತಿಹಾಸವನ್ನು ಸಂಪೂರ್ಣವಾಗಿ ನಾವು ತೆಗೆದು ನೋಡಿದಾಗ ನಮಗೇನು ಗೊತ್ತಾಗುತ್ತಂದ್ರೆ ಆದಾಯವನ್ನು ನಾವು ನೋಡಬೇಕಾದ್ರೆ ಕೃಷಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಯಾಕಂದ್ರೆ ಮೂಲತಃ ಭಾರತೀಯರು ಕೃಷಿಕರು ಅಂತ ಹೇಳ್ಬೋದು. ಅದೇ ರೀತಿ ಭೂ ಕಂದಾಯ ವ್ಯವಸ್ಥೆ ಅವರ ಮುಖ್ಯ ಆದಾಯವಾಗಿತ್ತು ಅಂತ ಹೇಳ್ತೀವಿ. ಏನಂತ? ಭೂ ಕಂದಾಯ ವ್ಯವಸ್ಥೆ ಮುಖ್ಯ ಆದಾಯವಾಗಿತ್ತು. ಭೂ ಕಂದಾಯ ವ್ಯವಸ್ಥೆಯನ್ನು ಇವರು ಏನಂತ ಕರಿತಿದ್ರು ಅಂದ್ರೆ ಸಿದ್ಧಯ ಅಂತ ಕರೀತಿದ್ರು. ಈ ಸಿದ್ಧಯ ಎಂಬ ಪದವನ್ನು ಬಳಸಿ ಭೂ ಕಂದಾಯವನ್ನು ವಸೂಲಿ ಮಾಡುತ್ತಿದ್ರು. ಇಲ್ಲಿ 1/6 ಭೂ ಕಂದಾಯವನ್ನು ವಸೂಲಿ ಮಾಡುತ್ತಿದ್ರು. ಎಷ್ಟು? 1/6 ವಸೂಲಿ ಮಾಡುತ್ತಿದ್ರು. ಅದೇ ರೀತಿ ವ್ಯಾಪಾರ ಕೇಂದ್ರಗಳಂತ ಹೇಳ್ತೀವಿ. ಪ್ರಾಚೀನ ಭಾರತದ ಮುಖ್ಯ ವ್ಯಾಪಾರ ಕೇಂದ್ರಗಳು ಇವರ ಕಾಲದಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಕ್ಟಿವ್ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಯ್ಯಾವಳೆ ಎಂಬ ಪ್ರದೇಶದಲ್ಲಿ ಅಲ್ಲಿ ಏನಿತ್ತಂದ್ರೆ ವರ್ತಕರ ಒಂದು ಸಂಘ ಇತ್ತು. ಇದು ಏಷ್ಯಾ ಖಂಡದಲ್ಲಿ, ಈ ಭರತ ಖಂಡದಲ್ಲಿನೇ ಅತ್ಯಂತ ದೊಡ್ಡ ಸಂಘ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವರಲ್ಲಿ ಇತ್ತು. ಅದೇ ರೀತಿ ವೆಂಗಿ ಅಂತ ಹೇಳ್ತೀವಿ. ಯಾಕಂದ್ರೆ ವೆಂಕಿಯ ಚಾಲುಕ್ಯರು, ನಾವು ವೆಂಗಿ ಅಂತ ಹೇಳಿ ವಿಷ್ಣುವರ್ಧನಿಗೆ ಬಿಟ್ಟು ಕೊಟ್ಟಿರುವಂತಹ ಈ ವೆಂಗಿ ಇದು ಸಹಿತ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇತ್ತು. ನಾವು APMC ಅಂತ ಹೇಳ್ತೀವಿ. ಅದೇ ರೀತಿ ಕಲ್ಯಾಣ ಅಂತ ಹೇಳ್ತೀವಿ. ಈ ಕಲ್ಯಾಣದಲ್ಲಿಯೂ ಸಹಿತ ಮಾಡಿದ್ರು. ಈ ರೀತಿ 3 ಭೂಭಾಗದಲ್ಲಿ ಅತಿ ದೊಡ್ಡ ಮಾರುಕಟ್ಟೆಗಳನ್ನು ಕುಣಿಸಿದ್ರು. ಅದು ವಿದೇಶಿ ವ್ಯಾಪಾರಗಳನ್ನು ಮಾಡ್ತಿದ್ದವು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದೇ ರೀತಿ ಇವರು ತೆರಿಗೆಗಳಂತ ನಾವು ಡಿವೈಡ್ ಮಾಡಿದಾಗ ಈ ತೆರಿಗೆಗಳನ್ನು ಇಲ್ಲಿ ನೋಡ್ರಿ, ಒಡ್ಡರಾವಲು ಅಂತ ಹೇಳಿ ರಾಜಮನೆತನಗಳ ಮೇಲೆ ಹಾಕಿರುವಂತ ತೆರಿಗೆ ಇದು. ಮತ್ತು ಹರ್ಜಂಕ ಅಂತ ಹೇಳ್ತಾರೆ, ಬೀಳ್ಕೊಡೆ ಅಂತ ಹೇಳ್ತಾರೆ, ಬೀಳ್ಕೊಡೆ ಪನ್ನಯ್ಯ ಅಂತ ಹೇಳ್ತಾರೆ, ಭೂಮಾಪನ. ಇವೆಲ್ಲ ಇದಾವಲ್ಲ, ಸೇಮ್ ತೆರಿಗೆ ವ್ಯವಸ್ಥೆ ಎಲ್ಲಾ ರಾಜಮನೆತನಗಳಲ್ಲಿ ನಮಗೆ ಕಂಡು ಬರ್ತಾವ. ಅದೇ ರೀತಿ ಇಲ್ಲಿದೆ ನೋಡ್ರಿ, ಭೂಮಾಪನ ವ್ಯವಸ್ಥೆ. ಗಂಗರ ನಂತರದ ದಿನಗಳಲ್ಲಿ ಎಲ್ಲಾ ರಾಜಮನೆತನದವರು ಭೂಮಾಪನ ವ್ಯವಸ್ಥೆಯನ್ನು ಮುಂದೆ ಒರೆಸ್ಕೊಂಡು ಬಂದಿದ್ದಾರೆ. ಇವರ ನಿರ್ವರ್ತನೆ ಮತ್ತು ಮಟ್ಟ ಕಶ್ಮೆ ಅಂತ ಹೇಳಿ 3 ವಿಷಯಗಳನ್ನು ಇವರೇನು ಭೂಮಾಪನ, ಇದರ ಮುಖಾಂತರ ಭೂಮಾಪನವನ್ನು ಮಾಡಿಕೊಳ್ಳುತ್ತಿದ್ದರು. ಇವರ ಬಳಸುತ್ತಿರುವಂತಹ ನಾಣ್ಯಗಳು ಅಂದ ತಕ್ಷಣ ಗದ್ಯಾನ, ಇದು ಕಾಮನ್ ಆಗಿ ಬಳಸಿರುವಂತಹ ಕನ್ನಡದ ರಾಜಮನೆತನದವರು, ದಕ್ಷಿಣ ಭಾರತದ ರಾಜಮನೆತನದವರು ಬಳಸಿರುವಂತಹ ನಾಣ್ಯ ಆಗಿತ್ತು. ಇದೇ ರೀತಿ ಇವರು ವರಾಹ ಅಂತ ಏನ್ ಹೇಳ್ತಾರಲ್ಲ, ಇವರ ಮುದ್ರೆಯನ್ನು ಮೂಡಿಸಿರುವಂತಹ ನಾಣ್ಯಪ ಯಾವುದಂದ್ರೆ ಇದು ವರಾಹ, ಇದನ್ನು ಬಳಸುತ್ತಿದ್ದರು. ಅದೇ ರೀತಿ ಇವರ ನಾಣ್ಯ ವ್ಯವಸ್ಥೆಯಲ್ಲಿ ಗದ್ಯಾನ ಮತ್ತು ವರಾಹ ಎಂಬ ನಾಣ್ಯಗಳು ಬರ್ತಾವ, ಇದು ನೆನಪಿರ್ಲಿ. ಅದೇ ರೀತಿ ನಾನು ಅಯ್ಯಾಹೊಳೆ ಅಂತ ಹೇಳಿದೆ. ಇಲ್ಲಿ ನೋಡಿ, ಪ್ರಸಿದ್ಧವಾದ ವಾಣಿಜ್ಯ ಸಂಘಟನೆ ಇತ್ತು. ಇದು ವರ್ತಕರ ಒಂದು ಸಂಘಟನೆ ಇತ್ತು, ಪ್ರಸಿದ್ಧವಾಗಿತ್ತು. ಇದು ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ತಾರೆ. ಅದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಂಘಟನೆ ಆಗಿತ್ತು. ಅದೇ ರೀತಿ ಇರೋ ಮಿಲಿಟರಿ ವ್ಯವಸ್ಥೆಯನ್ನು ನಾವು ನೋಡೋಣ. ಯಾವುದು? ಮಿಲಿಟರಿ ವ್ಯವಸ್ಥೆಯನ್ನು ನಾವು ನೋಡೋಣ. ಈ ಮಿಲಿಟರಿ ವ್ಯವಸ್ಥೆ ಅಂದ ತಕ್ಷಣ ಇದು ಸ್ಪೆಷಲ್ ಆಗಿ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ನೋಡ್ರಿ, ಕರ್ನಾಟ ಬಲ ಎಂಬ ಸೈನ್ಯವನ್ನು ಹೊಂದಿದ್ದ. ಯಾಕಂದ್ರೆ ಮೈಸೂರು ರಾಜ್ಯ ಎಂದು ಹೆಸರಿರುವಂತಹ ಈ ನಮ್ಮ ನಾಡಿಗೆ ಕರ್ನಾಟಕ ಎಂಬ ಹೆಸರು ಬರ್ತದೆ. ಅದರಲ್ಲಿ ಕರ್ನಾಟಕ ಬಲ ಎಂಬ ಸೈನ್ಯ ವ್ಯವಸ್ಥೆಯನ್ನು ಹೊಂದಿದ್ದು ಬಾದಾಮಿ ಚಾಲುಕ್ಯರ ರಾಜಮನೆತನ ಅಂತ ಇತಿಹಾಸದಲ್ಲಿ ಒಂದು ಮೆನ್ಷನ್ ಆಗಿರುವಂತಹ ವಿಷಯ. ಈ ಬಲಾಢ್ಯವಾದ ಸೈನ್ಯವನ್ನು ಹೊಂದಿದ್ದು, ಈ ಸೈನ್ಯಕ್ಕೆ ಕರ್ನಾಟ ಬಲ ಎಂದು ಹೆಸರು ಕೊಟ್ಟಿದ್ದ. ಅಂದ್ರೆ ಈ ಭೂಭಾಗವನ್ನು ಕರ್ನಾಟಕ ಎಂದು ಗುರುತಿಸುತ್ತಿದ್ರು. ಬಾದಾಮಿ ಚಾಲುಕ್ಯರನ್ನು ಕರ್ನಾಟಕದವರು ಅಂತ ಗುರುತಿಸುತ್ತಿದ್ರು ಅನ್ನೋದು ನಮಗೆ ಗೊತ್ತಾಗತ್ತ. ಅದೇ ರೀತಿ ಈ ಚಾಲುಕ್ಯ ಮನೆತನದ ರಾಜಮನೆತನದ ಸೈನ್ಯ ಕರ್ನಾಟ ಬಲ ಅನ್ನೋದು ನೆನಪಿರಲಿ. ಎಲ್ಲಾ ರಾಜಮನೆತನಗಳ ಹಾಗೆ ಇವರು ಸಹಿತ ಕಾಲ್ಪಡೆ, ಅಶ್ವಪಡೆ, ಗಜಪಡೆ, ರಥಪಡೆ ಮತ್ತು ಒಂಟೆ ಪಡೆಯನ್ನು ಹೊಂದಿದ್ರು. ಒಂಟೆ ಪಡೆ ಅಂತ ಹೇಳ್ತೀನಿ. ಈ ಒಂಟೆ ಪಡೆಯನ್ನು ಹೊಂದಿರುವಂತಹ ರಾಜಮನೆತನ ಕಡಿಮೆ. ಬಟ್ ಕರ್ನಾಟಕದ ಈ ಒಂಟೆ ಪಡೆಯನ್ನು ಯಾಕೆ ಹೊಂದಿದ್ರಂದ್ರೆ, ನಾವು ತಿಳ್ಕೋಬೇಕು, ಇವರು ಗುಜರಾತ್ ನಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ರು. ಸೌರಾಷ್ಟ್ರ ಭೂಭಾಗವನ್ನು ದಾಟಿದಾಗ ಮುಂದೆ ರಾಜಸ್ಥಾನ್
ಪ್ರಾಂತ್ಯದಲ್ಲಿ ನಮಗೇನು ಸಿಗತ್ತಪ್ಪ ಅಂದ್ರೆ ಮರುಭೂಮಿ ಪ್ರದೇಶ ಸಿಕ್ಕ ಕಾರಣಕ್ಕಾಗಿ ಅಲ್ಲಿಯೂ ಸಹಿತ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕಾದ್ರೆ ಮರುಭೂಮಿಯಲ್ಲಿ ಒಂಟೆಗಳ ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಹಿಂಗಾಗಿ ಇವರು ಒಂಟೆ ಪಡೆಯನ್ನು ಸಹಿತ ಹೊಂದಿದ್ರು. ಗಜಪಡೆ ಕಾಮನ್ ಆಗಿ ಹೊಂದಿದ್ರು, ಅಶ್ವಪಡೆ ಅಂತೂ ಬೇಕೇ ಬೇಕು, ಕಾಲ್ಪಡೆ ಅಂದ್ರೆ ಕಾಲ್ದಳ ಅಂತೂ ಬೇಕೇ ಬೇಕು. ಈ ರೀತಿ ಈ ಕರ್ನಾಟಕ ಬಲ ಸೈನ್ಯದಲ್ಲಿ ಈ ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ರು. ಅದೇ ರೀತಿ ಇವರು ಸಾಮಾಜಿಕ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ಸಾಮಾಜಿಕ ವ್ಯವಸ್ಥೆ ಅಂದ ತಕ್ಷಣ ಭಾರತೀಯ ಸಮಾಜದಲ್ಲಿ ಪ್ರತಿ ರಾಜಮನೆತನದಲ್ಲಿ ಬದಲಾವಣೆಗಳು ಅಲ್ಪ ಸ್ವಲ್ಪ ಬದಲಾವಣೆಗಳು ಕಂಡೇ ಬರ್ತವ. ಅದೇ ರೀತಿ ಇವರು ಸಹಿತ ಸಾಮಾಜಿಕವಾಗಿ ವ್ಯವಸ್ಥಿತವಾದ ಸುವ್ಯವಸ್ಥಿತವಾದ ಸಮಾಜ ವ್ಯವಸ್ಥೆಯನ್ನು ಹೊಂದಿದ್ರು ಅಂತ ಹೇಳ್ತೀವಿ. ಇಲ್ಲಿ ವರ್ಣ ಪದ್ಧತಿ ಕಾಮನ್ ಆಗಿ ಪ್ರಾಚೀನ ಭಾರತದಲ್ಲಿ ವರ್ಣ ಪದ್ಧತಿಯನ್ನು ನೋಡ್ತೀವಿ. ಅದೇ ರೀತಿ ಬ್ರಾಹ್ಮಣರನ್ನು ಶ್ರೇಷ್ಠತ್ವ ಕೊಡ್ತಿದ್ದಾರೆ. ಬ್ರಾಹ್ಮಣರು ಶ್ರೇಷ್ಠರಾಗಿದ್ದರು. ಪುರೋಹಿತರ ಸ್ಥಾನಮಾನವನ್ನು ಬ್ರಾಹ್ಮಣರಿಗೆ ಕೊಡ್ತಿದ್ರು. ಸತಿ ಪದ್ಧತಿ ಜಾರಿಯಲ್ಲಿತ್ತು. ಸತಿ ಪದ್ಧತಿ ಪ್ರಾಚೀನ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ಸತಿ ಸಹಗಮನ ಪದ್ಧತಿ ಜಾರಿಯಲ್ಲಿ ಇತ್ತು. ಅನೇಕ ರಾಜ ಮನೆತನದವರು ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ರಾಣಿಯರಿಗೂ ಸಹಿತ ಆಡಳಿತ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ರು. ರಾಣಿಯರಿಗೂ ಸಹಿತ ಆಡಳಿತ ವಿಭಾಗದಲ್ಲಿ ಭಾಗವಹಿಸುವ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಕಾರ್ಯವೈಖರಿಗಳನ್ನು ಮಾಡುವಂತಹ ಅನುಕೂಲಗಳನ್ನು ಮಾಡಿಕೊಟ್ಟಿದ್ರು. ಉದಾಹರಣೆ ಅಂತ ನಾವು ನೋಡಿದಾಗ ಕುಂಕುಮ ಮಹಾದೇವಿ ಎಂಬ ಈ ವಂಶದ ರಾಣಿ ಏನ್ ಮಾಡ್ತಾಳೆ ಅಂದ್ರೆ ಲಕ್ಷ್ಮೇಶ್ವರದಲ್ಲಿ ಒಂದು ಜಿನಾಲಯವನ್ನು ಕಟ್ಟಿಸ್ತಾಳೆ. ಯಾರು? ಕುಂಕುಮ ಮಹಾದೇವಿ ಎಂಬ ರಾಣಿ ಲಕ್ಷ್ಮೇಶ್ವರದಲ್ಲಿ ಒಂದು ಜಿನಾಲಯವನ್ನು ಕಟ್ಟಿಸ್ತಾಳೆ. ಅದೇ ರೀತಿ ಎರಡನೇ ವಿಕ್ರಮಾದಿತ್ಯನ ಇಬ್ಬರು ಜನ ಹೆಂಡತಿಯರು ಅಂತ ಹೇಳ್ತೀವಿ, ಲೋಕ ಮಹಾದೇವಿ ಮತ್ತು ತ್ರೈಲೋಕ್ಯ ಮಹಾದೇವಿ ಅಂತ ಹೇಳ್ತೀವಿ. ಕಂಚಿಯನ್ನು ಗೆದ್ದುಕೊಂಡು ಬಂದಿರುವಂತಹ ಎರಡನೇ ವಿಕ್ರಮಾದಿತ್ಯನ ಆ ಕಂಚಿ ಗೆದ್ದಿರುವಂತಹ ಸವಿ ನೆನಪಿಗಾಗಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಲೋಕೇಶ್ವರ ದೇವಾಲಯ ಮತ್ತು ತ್ರೈಲೋಕ್ಯೇಶ್ವರ ದೇವಾಲಯವನ್ನು ಪಟ್ಟದಕಲ್ಲಿನಲ್ಲಿ ಕಟ್ತಾರೆ. ಪಟ್ಟದಕಲ್ಲು ನಗರದಲ್ಲಿ ಲೋಕೇಶ್ವರ ಮತ್ತು ತ್ರೈಲೋಕ್ಯೇಶ್ವರ ದೇವಾಲಯಗಳನ್ನು ಕಟ್ತಾರೆ. ಅದೇ ರೀತಿ ಮತ್ತೊಂದು ಹೇಳ್ಬೇಕಂದ್ರೆ ಕೃತಿಯ ರೂಪದಲ್ಲಿ ಅಂತ ನಾವು ನೋಡಿದಾಗ ಇಮ್ಮಡಿ ಪುಲಕೇಶಿಯ ಸೊಸೆ ವಿಜ್ಜಿಕೆ ಅಥವಾ ನಾವು ವಿಜಯ ಭಟ್ಟಾರಿಕೆ ಅಂತ ಹೇಳ್ತೀವಿ. ಈ ವಿಜಯ ಭಟ್ಟಾರಿಕೆ ಏನ್ ಮಾಡ್ತಾರೆ ಅಂದ್ರೆ ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನು ಬರೀತಾರೆ. ಈ ಕೌಮುದಿ ಮಹೋತ್ಸವದಲ್ಲಿ ಸಮಾಜ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಚಿತ್ರಣವನ್ನು ಕೊಡ್ತಾಳೆ. ಸಾಮ್ರಾಜ್ಯದಲ್ಲಿ ಈ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಸ್ತ್ರೀಯರಿಗಿರುವಂತಹ ಸ್ಥಾನಮಾನದ ಬಗ್ಗೆ, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಹಿರಿಯರಿಗೆ ಅಥವಾ ಮಕ್ಕಳಿಗಿರುವಂತಹ ಸ್ಥಾನಮಾನದ ಬಗ್ಗೆ, ಸಮಾಜ ವ್ಯವಸ್ಥೆಯ ಬಗ್ಗೆ ಈ ಕೌಮುದಿ ಮಹೋತ್ಸವ ಎಂಬ ಕೃತಿಯಲ್ಲಿ ಬರೀತಾಳೆ. ಇದು ನಾಟಕ ರೂಪದಲ್ಲಿರುವಂತಹ ಕೃತಿ, ಸಂಸ್ಕೃತದಲ್ಲಿ ಬರೆದಿರುವಂತಹ ಕೃತಿ. ಕೌಮುದಿ ಮಹೋತ್ಸವ ಬರೆದವರು ಯಾರಪ್ಪ ಅಂತ ಕೇಳಿದಾಗ ವಿಜ್ಜಿಕೆ ಅಥವಾ ವಿಜಯ ಭಟ್ಟಾರಿಕೆ ಅಂತ ನೀವು ಹೇಳಬೇಕು. ಈ ವಿಜಯ ಭಟ್ಟಾರಿಕೆ ಯಾರು ಅಂತ ಕೇಳಿದಾಗ ಇಮ್ಮಡಿ ಪುಲಿಕೇಶಿಯ ಸೊಸೆ ಅಂತ ಹೇಳ್ತೀವಿ. ಅದೇ ರೀತಿ ಇವರು ಬರೆದಿರುವಂತಹ ಕೃತಿ ಯಾವುದು? ಕೌಮುದಿ ಮಹೋತ್ಸವ. ಇದು ಸಂಸ್ಕೃತದಲ್ಲಿರುವಂತಹ ನಾಟಕ ಅನ್ನೋದು ನೀವು ನೆನಪಿಟ್ಕೋಬೇಕು. ಅದೇ ರೀತಿ ಇಲ್ಲಿ ಮತ್ತೊಂದು ಪಾಯಿಂಟ್ ಅಂದ್ರೆ ಲೋಕ ಮಹಾದೇವಿ ಕಟ್ಟಿರುವಂತಹ ದೇವಸ್ಥಾನ ಲೋಕೇಶ್ವರ ದೇವಸ್ಥಾನ, ತ್ರೈಲೋಕ್ಯ ಮಹಾದೇವಿ ಕಟ್ಟಿರುವಂತಹ ದೇವಸ್ಥಾನ ತ್ರೈಲೋಕ್ಯೇಶ್ವರ ದೇವಸ್ಥಾನ. ಇವೆರಡೂ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಇವು ಪಟ್ಟದ ಕಲ್ಲಿನಲ್ಲಿ ಕಂಡು ಬರ್ತಾವ. ಅದೇ ರೀತಿ ಇವರಿಬ್ರು ಜನ ಯಾರಂದ ತಕ್ಷಣ ಎರಡನೇ ವಿಕ್ರಮಾದಿತ್ಯನ ರಾಣಿಯರು ಅಂತ ನಾವು ಹೇಳಬೇಕು. ಅದೇ ರೀತಿ ಕುಂಕುಮ ಮಹಾದೇವಿ ಅಂದ ತಕ್ಷಣ ಇವರ ಸಾಧನೆ ಅಂತ ಕೇಳಿದಾಗ ಲಕ್ಷ್ಮೇಶ್ವರದಲ್ಲಿರುವಂತಹ ಒಂದು ಜಿನಾಲಯ, ಇದನ್ನ ನೀವು ನೆನಪಿಟ್ಕೋಬೇಕು. ಕ್ವಶನ್ ಆಲ್ಮೋಸ್ಟ್ ಬಂದಿದಾವ, ಅದಕ್ಕಾಗಿ ನಾನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಇದೇ ರೀತಿ ಮುಂದಿನ ವಿಷಯವನ್ನು ನಾವು ನೋಡಿದಾಗ ನಾನು ಮೊದಲೇ ಹೇಳಿದ್ದೆ ಶೈವ ಪಂಥೀಯ ಮತ್ತು ವೈಷ್ಣವ ಪಂಥೀಯ ನಡುವೆ ಸ್ವಲ್ಪ ಅಂತರಗಳಿದ್ದವು. ಹಿಂಗಾಗಿ ಶೈವ ಪಂಥೀಯರು ಮತ್ತು ವೈಷ್ಣವ ಪಂಥೀಯರಿಗೆ ಇವರೆಲ್ಲರೂ ಸಹಿತ ತನ್ನ ಆರಾಧ್ಯ ದೇವರನ್ನು ತನಗೆ ಬೇಕಾಗಿರುವ ಹಾಗೆ ವಾಸ್ತುಶಿಲ್ಪದಲ್ಲಿಯೂ ಸಹಿತ ಕೆತ್ತಿದ್ದಾರೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಈ ವಂಶದ ಬಗ್ಗೆ ನಾವು ಡೀಟೇಲ್ ಆಗಿ ಅಧ್ಯಯನ ಮಾಡುವಾಗ ಈ ವಂಶದ ಶ್ರೇಷ್ಠತೆ ಅಂದ್ರೆ ವಾಸ್ತುಶಿಲ್ಪ ಅಂತ ಹೇಳ್ತೀವಿ. ಅದೇ ರೀತಿ ವಾಸ್ತುಶಿಲ್ಪ ಅಂತ ನಾವು ನೋಡಿದಾಗೂ ಸಹಿತ ಇಲ್ಲಿ ನಮಗೆ ಗೊತ್ತಾಗತ್ತ. ಅದೇ ರೀತಿ ನಾವು ಇಲ್ಲಿ ನಾನು ನಿಮಗೆ ಹೇಳಿದೆ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿ ಬಂದಿದೆ. ಇಲ್ಲಿ ನೋಡ್ರಿ, ವಿಷ್ಣು ಶೈವ ಜೈನ ಬೌದ್ಧ ಧರ್ಮಗಳನ್ನು ಅನುಸರಿಸ್ತಿದ್ರು. ಅಂದ್ರೆ ವೈಷ್ಣವ ಧರ್ಮ, ಶೈವ ಧರ್ಮ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳಿಗೆ ಇವರು ಸಹಾಯವನ್ನು ಮಾಡ್ತಿದ್ರು ಮತ್ತು ಆ ಧರ್ಮಗಳನ್ನು ಬೆಳೆಸಿದ್ದಾರೆ. ಇವೆರಡು ಹಿಂದೂ ಧರ್ಮಗಳಾದಾಗ
ಇದು ಜೈನ ಮತ, ಇದು ಬೌದ್ಧ ಮತ ನಾವು ಓದಿದ್ದೀವಿ. ಅಂದ್ರೆ ಈ ಭರತಖಂಡದಲ್ಲಿ ಆಗಿನ ಸಮಯದಲ್ಲಿ ಇವು ಪ್ರಬಲರಾಗಿರುವಂತಹ ಮತಗಳಾಗಿದ್ದವು. ಅದೇ ರೀತಿ ಮೂಲತಃ ಇವರು ವೈಷ್ಣವ ಕುಲಕ್ಕೆ ಸೇರಿದವರು ಅಂತ ಹೇಳ್ತೀನಿ. ನಾನು ಮೊದಲೇ ಹೇಳಿದ್ದೆ, ಇವರು ಅಂದ್ರೆ ಬಾದಾಮಿ ಚಾಲುಕ್ಯರು ವೈಷ್ಣವರಾಗಿದ್ರೆ ಪಲ್ಲವರು ಶೈವರಾಗಿದ್ರು. ಅಷ್ಟೇ ಅಲ್ಲ, ಇವರು ವೈಷ್ಣವ ದೇವಸ್ಥಾನಗಳನ್ನು ನಿರ್ಮಿಸಿದ್ರೆ ಅವರು ಶಿವನ ದೇವಸ್ಥಾನಗಳು ಕಂಚಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಈ ರೀತಿ ನಾವು ನೋಡ್ತೀವಿ. ಅದೇ ರೀತಿ ಬಾದಾಮಿ ಚಾಲುಕ್ಯರು ನಿರ್ಮಿಸಿರುವಂತಹ ಬಾದಾಮಿ ಗುಹೆಗಳನ್ನು ನೋಡಿದಾಗ ಇಲ್ಲಿ ಸರ್ವಧರ್ಮ ಸಮಭಾವ ಎಂಬ ರೀತಿ ಕಾಣಿಸುತ್ತೆ. ಯಾಕಂದ್ರೆ ಮೊದಲನೇ ಗುಹೆ ಶೈವ ಗುಹೆಯಾಗಿದೆ, ಎರಡನೆಯ ಗುಹೆ ವೈಷ್ಣವ ಗುಹೆ, ಮೂರನೇ ಗುಹೆ ವೈಷ್ಣವ ಗುಹೆ, ಮತ್ತ ನಾಲ್ಕನೆಯ ಗುಹೆ ಅದು ಜೈನ ಗುಹೆ ಇದೆ ಅಂತ ಹೇಳ್ತೀವಿ. ಈ ರೀತಿ ಇವರು ಎಲ್ಲ ಸಮಾಜಗಳಿಗೆ, ಎಲ್ಲ ಮತಗಳಿಗೂ ಸಹಿತ ಅಷ್ಟೇ ಪ್ರಚೋದನೆಯನ್ನು ನೀಡ್ತಿದ್ರು, ಅಷ್ಟೇ ಅದಕ್ಕೆ ಸಹಾಯ ವಸ್ತುವನ್ನು ಕೊಡ್ತಿದ್ರು. ಅದೇ ರೀತಿ ನಾನು ಹೇಳಿದೆ, ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ, ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡಲು ಪ್ರಾರಂಭಿಸಿದಾಗ ಮತ್ತು ಹೊಯ್ಸಳರ ಬಗ್ಗೆ ಅಧ್ಯಯನ ಮಾಡಲು ಪ್ರಾರಂಭಿಸಿದಾಗ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡಲು ಪ್ರಾರಂಭಿಸಿದಾಗ ನಾವು ಮುಖ್ಯವಾಗಿ ಅವರ ವಾಸ್ತುಶಿಲ್ಪದ ಬಗ್ಗೆ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡಲೇಬೇಕು. ಈ ವಾಸ್ತುಶಿಲ್ಪವನ್ನೇ ಇಟ್ಕೊಂಡು KS ಮೇನ್ಸ್ ನಲ್ಲಿ ಕ್ವಶನ್ಸ್ ನ ಕೇಳ್ತಾರೆ. ನಾವೇನ್ ಹೇಳ್ತೀವಿ ಅಂದ್ರೆ ವೇಸರ ಶೈಲಿಯನ್ನು ಪರಿಚಯಿಸಿದಂತಹ ಮನೆತನ ಅಂತ ಗುರುತ ಹಿಡಿತೀವಿ. ಏನು? ವೇಸರ ಶೈಲಿಯನ್ನು ಪರಿಚಯಿಸುವಂತಹ ಮನೆತನ ಅಂತ ಹೇಳ್ತೀವಿ. ನಾವು ಏನ್ ಮಾಡ್ತೀವಿ ಅಂದ್ರೆ ಆರ್ಯನ್ಸ್ ಮತ್ತು ದ್ರಾವಿಡಿಯನ್ಸ್ ಅಂತ ಡಿವೈಡ್ ಮಾಡ್ತೀವಿ. ಭಾರತದ ಭೂಭಾಗದಲ್ಲಿ ಆರ್ಯನ್ಸ್ ಮತ್ತು ದ್ರಾವಿಡಿಯನ್ಸ್ ಅಂತ ಹೇಳಿ ನಾವು ಡಿವೈಡ್ ಮಾಡ್ತೀವಿ. ಅದೇ ರೀತಿ ಆರ್ಯನ್ ಭಾಷೆಗಳು, ದ್ರಾವಿಡಿಯನ್ ಭಾಷೆಗಳು ಅಂತ ಡಿವೈಡ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ನೋಡಿದಾಗ ಇದು ಸಂಗಮ ರಾಜ್ಯಗಳು ಅಂತ ನಾವು ಡಿವೈಡ್ ಮಾಡ್ತೀವಿ. ಅದೇ ರೀತಿ ಈ ಭೂಭಾಗದಲ್ಲಿರುವಂತಹ ಇವರನ್ನು ದ್ರಾವಿಡಿಯನ್ ಭಾಷೆಗಳು ಅಂತ ಹೇಳ್ತೀವಿ. ಯಾವುದು? ದ್ರಾವಿಡಿಯನ್ ಭಾಷೆಗಳು ಅಂತ ಹೇಳಿ ಈ ಪ್ರದೇಶದಲ್ಲಿ ಇರುವಂತಹ ಭಾಷೆಗಳು ಹೇಳ್ತೀವಿ. ದ್ರಾವಿಡಿಯನ್ ಭಾಷೆಗಳು ಅಂದ ತಕ್ಷಣ ನಾನು ಇಲ್ಲಿ ಹೇಳ್ತೀನಿ, ಒಂದು ಕನ್ನಡ, ಹೌದಾ? ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಈ ಭಾಷೆಗಳನ್ನು ನಾವು ಏನಂತೀವಿ? ದ್ರಾವಿಡಿಯನ್ ಭಾಷೆಗಳು ಅಂತೀವಿ. ದ್ರಾವಿಡಿಯನ್ ಭಾಷೆಯನ್ನು ಮಾತನಾಡುತ್ತಿರುವಂತಹ ಜನರು ಈ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಾರೆ. ಈ ದಕ್ಷಿಣ ಭಾರತದಲ್ಲಿ ಕಂಡು ಬರುವಂತಹ ಜನರು ದ್ರಾವಿಡಿಯನ್ ಭಾಷೆಯನ್ನು ಮಾತಾಡ್ತಾರೆ. ಅದೇ ರೀತಿ ಈ ಉತ್ತರ ಭಾರತದಲ್ಲಿ ಕಂಡು ಬರುವಂತಹ ಜನರು ಇವರೆಲ್ಲರೂ ಆರ್ಯನ್ ಭಾಷೆಗಳನ್ನು ಮಾತಾಡ್ತಾರೆ. ಇವರು ಮೂಲತಃ ಸಂಸ್ಕೃತ ಭಾಷೆಯನ್ನು ಬಂದಿರುವಂತಹ ಆರ್ಯನ್ ಭಾಷೆಯನ್ನು ಮಾತಾಡ್ತಾರೆ. ಮತ್ತು ಇಲ್ಲಿ ಕೆಳಗಿನ ಜನ ಅಂದ್ರೆ ದಕ್ಷಿಣ ಭಾರತದ ಭೂಭಾಗದ ಜನರು ಏನ್ ಮಾಡ್ತಾರೆ? ದ್ರಾವಿಡಿಯನ್ ಭಾಷೆಗಳನ್ನು ಮಾತಾಡ್ತಾರೆ. ನಮ್ಮ ಕನ್ನಡ ಭಾಷೆ ದ್ರಾವಿಡಿಯನ್ ಕುಟುಂಬಕ್ಕೆ ಸೇರಿರುವಂತಹ ಭಾಷೆ ಅಂತ ನಾವು ಹೇಳ್ತೀವಿ. ಅಲ್ಲಿ ಭಾಷೆ ತರಾನೇ ನಾವೇನ್ ಮಾಡ್ತೀವಿ? ಭಾಷೆಗಳ ತರಾನೇ ನಾವೇನ್ ಮಾಡ್ತೀವಿ? ಶೈಲಿ ಅಂದ್ರೆ ವಾಸ್ತುಶಿಲ್ಪ ಶೈಲಿಯನ್ನು ಸಹಿತ ಡಿವೈಡ್ ಮಾಡ್ತೀವಿ. ಮೂಲತಃ ಇದು ದ್ರಾವಿಡಿಯನ್ ವಾಸ್ತುಶಿಲ್ಪ ಶೈಲಿ. ಈ ದ್ರಾವಿಡಿಯನ್ ವಾಸ್ತುಶಿಲ್ಪ ಶೈಲಿ ಅಂತ ನಾವು ನೋಡಿದಾಗ, ಇಲ್ಲಿ ನಾಗರ ಶೈಲಿ ಅಂತ ಒಂದು ಬರ್ತದೆ. ದಕ್ಷಿಣ ಭಾರತದ ಭೂಭಾಗದಲ್ಲಿ ನಾಗರ ಶೈಲಿ ಅಂತ ಒಂದು ಬರ್ತದೆ. ಈ ನಾಗರ ಶೈಲಿ ಮತ್ತು ದ್ರಾವಿಡಿಯನ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಹುಟ್ಟಿಕೊಂಡಿದ್ದು ವೇಸರ ಶೈಲಿ. ಈ ವೇಸರ ಶೈಲಿಯನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರಪ್ಪ ಅಂದ್ರೆ ಚಾಲುಕ್ಯರು. ಹೀಗಾಗಿ ಚಾಲುಕ್ಯ ಶೈಲಿ ಅಂತ ನಾವು ಕರಿತೀವಿ. ದ್ರಾವಿಡಿಯನ್ ಶೈಲಿ ಮತ್ತು ನಾಗರ ಶೈಲಿಯನ್ನು ಸೇರಿಸಿ ನಾವು ವೇಸರ ಶೈಲಿ ಅಂತ ಮಾಡ್ಕೊಂಡಾರೆ. ಪಟ್ಟದಕಲ್ಲಿನಲ್ಲಿ ಇರುವಂತಹ ಎಲ್ಲ ದೇವಸ್ಥಾನಗಳು ಮತ್ತು ಬಾದಾಮಿ ಚಾಲುಕ್ಯರು ನಿರ್ಮಿಸಿರುವಂತಹ ಆಲ್ಮೋಸ್ಟ್ ದೇವಸ್ಥಾನಗಳು ಏನಪ್ಪಾ ಅಂದ್ರೆ ಚಾಲುಕ್ಯ ಶೈಲಿಯಲ್ಲಿ ಅಂದ್ರೆ ವೇಸರ ಶೈಲಿಯಲ್ಲಿ ಕೆತ್ತಿರುವಂತಹ ದೇವಸ್ಥಾನಗಳು ಅಂತ ಹೇಳ್ತೀವಿ. ಈ ವೇಸರ ಶೈಲಿಯ ಕಟ್ಟಡದ ಮುಖ್ಯವಾಗಿ ನೋಡಿದಾಗ ನೀವು ಬಾದಾಮಿ ಮತ್ತು ಪಟ್ಟದಕಲ್ಲಿಗೆ ನೀವು ವಿಸಿಟ್ ಕೊಟ್ಟಾಗ, ಐಹೊಳೆಗೆ ನೀವು ವಿಸಿಟ್ ಕೊಟ್ಟಾಗ ಅವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಕಲ್ಲಿನ ಮೇಲೆ ಕೆತ್ತಿರುವಂತಹ ವಾಸ್ತುಶಿಲ್ಪಗಳು ಆ ಶೈಲಿಯ ಪರಿಚಯ ನಿಮಗೆ ಕೊಡ್ತವೆ.
ಇವರ ಕಂಬಗಳಾಗಿರ್ಬೋದು, ಇವರು ಹಾಕಿರುವಂತ ಅಡಿಪಾಯಗಳು ಎಲ್ಲ ಸಂಪೂರ್ಣವಾಗಿ ಶಿಖರದವರೆಗೂ ನೋಡಿದ್ರು ಸಹಿತ ನಮಗೆ ಈ ಶೈಲಿಯ ಸ್ಪೆಷಲ್ ಅನುಭವ ಆಗುತ್ತಾ. ಯಾಕಂದ್ರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಶೈಲಿಗಳನ್ನು ನೋಡಿದಾಗ ಅಲ್ಲಿರುವಂತಹ ಬದಲಾವಣೆಗಳು ನಮ್ಗೆ ಗೊತ್ತಾಗ್ತವ. ಅದೇ ರೀತಿ ನೀವು ಪಟ್ಟದಕಲ್ಲಿಗೆ ಹೆಂಗೆ ವಿಸಿಟ್ ಕೊಡ್ತಿರಲ್ಲ, ಹಂಪಿಗೆ ಸಹಿತ ವಿಸಿಟ್ ಕೊಟ್ಟಾಗ ಅಲ್ಲಿರುವಂತಹ ಶೈಲಿಯನ್ನು ನಾವು ಕಂಪೇರ್ ಮಾಡಿದಾಗ ಸ್ವಲ್ಪ ಚೇಂಜಸ್ ಅನ್ಸುತ್ತೆ. ಅದೇ ರೀತಿ ನೀವು ಖಜುರಾಹೋ ದೇವಸ್ಥಾನಗಳಿಗೆ ವಿಸಿಟ್ ಕೊಟ್ಟಾಗ ಸಹಿತ ಇಲ್ಲಿರುವಂತಹ ವಾಸ್ತುಶಿಲ್ಪ ಶೈಲಿ ಅಲ್ಲಿರುವಂತಹ ವಾಸ್ತುಶಿಲ್ಪ ಶೈಲಿಯಲ್ಲಿ ಬದಲಾವಣೆಗಳು ಕಂಡು ಬರ್ತಾವ. ಅದೇ ರೀತಿ ಆ ಶೈಲಿಯ ಲಕ್ಷಣಗಳು ಅಂತ ಹೇಳಿದಾಗ ಅಂದ್ರೆ ವಾಸ್ತುಶಿಲ್ಪ ಶೈಲಿಯ ಆ ಬೇಸರ ಶೈಲಿಯ ಲಕ್ಷಣಗಳು ಅಂತ ಹೇಳಿದಾಗ ನಕ್ಷತ್ರಾಕಾರದ ಗರ್ಭಗುಡಿಗಳು ಹೊಂದಿರ್ತಾವ ಅಂತ ಹೇಳ್ತೀವಿ. ಏನು, ನಕ್ಷತ್ರ ಆಕಾರದ ಗರ್ಭಗುಡಿಗಳನ್ನು ಹೊಂದಿರ್ತಾವ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ರೀತಿ ಗರ್ಭಗುಡಿಗಳನ್ನು ಇಟ್ಕೋತಿದ್ರು. ಈ ರೀತಿ ಗರ್ಭಗುಡಿಗಳನ್ನು ಇಟ್ಕೊತಿದ್ರು. ಹೊರಗಿನ ಡಿಸೈನ್ ಏನಿರ್ತಲ್ಲ ಆ ಡಿಸೈನ್, ಗರ್ಭಗುಡಿಗಳ ಡಿಸೈನ್ ಈ ನಕ್ಷತ್ರಾಕಾರದಲ್ಲಿ ಇಟ್ಕೊತಿದ್ರು. ಅದೇ ರೀತಿ ಅಲಂಕಾರಿಕ ಕೆತ್ತನೆಗಳು ಅಂತ ಹೇಳ್ತೀವಿ. ಈ ಅಲಂಕಾರಿಕ ಕೆತ್ತನೆಗಳು ಅಂತ ನೋಡಿದಾಗ ಲಾಡ್ ಖಾನ್ ದೇವಾಲಯಗಳು ಮತ್ತು ಪಟ್ಟದಕಲ್ಲಿನಲ್ಲಿರುವಂತಹ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ದೇವಸ್ಥಾನದ ಕಂಬಗಳ ಮೇಲೆ ಮಹಾಭಾರತದ ಮತ್ತು ರಾಮಾಯಣದ ಚಿತ್ರಣಗಳನ್ನು ಬಿಡಿಸಿದ್ದಾರೆ. ರಾಮಾಯಣ ಮತ್ತು ಮಹಾಭಾರತದ ಚಿತ್ರಣಗಳನ್ನು ಬೆಳೆಸಿದ್ದಾರೆ. ಅನೇಕ ಪೌರಾಣಿಕ ಕಥೆಗಳ ಚಿತ್ರಣಗಳನ್ನು ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ಆ ಕಂಬಗಳ ಮೇಲೆ ಮತ್ತು ಆ ಗೋಡೆಗಳ ಮೇಲೆ ಕೆತ್ತಿರುವಂತಹ ವಾಸ್ತುಶಿಲ್ಪವು ಇದನ್ನು ನಮಗೆ ಕಾಣಬರುತ್ತೆ. ಅಲಂಕಾರಿಕವಾದಂತಹ ಕೆತ್ತನೆ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಅದೇ ರೀತಿ ಚೌಕಾಕಾರದ ಕಂಬಗಳು ಅಂತ ಹೇಳ್ತೀವಿ. ಇವರು ಬಳಸಿರುವಂತಹ ದೇವಸ್ಥಾನಕ್ಕೆ ಬಳಸಿರುವಂತಹ ಕಂಬಗಳು ಚೌಕಾಕಾರದಲ್ಲಿ, ಅಂದ್ರೆ ಈ ರೀತಿ ಇಟ್ಕೊಂಡು ಈ ರೀತಿ ಚೌಕಾಕಾರದಲ್ಲಿ ಅವರು ದೇವಸ್ಥಾನಕ್ಕೆ ಕಂಬಗಳನ್ನು ಬಳಸುತ್ತಿದ್ರು. ಆ ಚೌಕಾಕಾರದ ಕಂಬಗಳ ಮೇಲೆ ಡಿಸೈನ್ ಅನ್ನ ಮಾಡ್ತಿದ್ರು. ಅಲಂಕೃತವಾದಂತಹ ಡಿಸೈನ್ಗಳು ಕೆತ್ತನೆಯನ್ನು ಮಾಡ್ತಿದ್ರು. ಅದೇ ರೀತಿ ಇವರು 30 ರಿಂದ 40 ಅಡಿ ಎತ್ತರದ ಶಿಖರಗಳನ್ನು ಮಾಡಿದ್ದಾರೆ. ಪಟ್ಟದಕಲ್ಲಿನ ದೇವಸ್ಥಾನಗಳನ್ನು ನೋಡಿದಾಗ ಅಲ್ಲಿರುವಂತಹ ಶಿಖರಗಳು ಸ್ಟೆಪ್ ಬೈ ಸ್ಟೆಪ್ ಇದ್ರೂ ಸಹಿತ ಅವು 30 ರಿಂದ 40 ಅಡಿ ಎತ್ತರದವರೆಗೆ ಆ ಶಿಖರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ ಅಂತ ಅನ್ನೋ ರೀತಿಯಲ್ಲಿ ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದಾರೆ. ಎಂದು ಏಕಕೂಟ, ತ್ರಿಕೂಟ, ಏಕಕೋಟೇಶ್ವರ, ದ್ವಿಕೂಟ ಮತ್ತು ತ್ರಿಕೂಟ ಅಂತ ಹೇಳಿ ಡಿವೈಡ್ ಮಾಡಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ವಾಸ್ತುಶಿಲ್ಪವನ್ನು ಬೆಳೆಸಿದ್ದಾರೆ. ಈ ರೀತಿ ಇದರ ಸಂಪೂರ್ಣವಾದ ಲಕ್ಷಣಗಳನ್ನು ನೋಡ್ತೀವಿ. ಈ ಲಕ್ಷಣಗಳನ್ನು ನೋಡಿ ವಿದೇಶಿ ಪ್ರವಾಸಿಗರು ಮತ್ತು ಇತಿಹಾಸಕಾರರು ಏನ್ ಹೇಳ್ತಾರಪ್ಪ ಅಂದ್ರೆ, ಇಲ್ಲಿ ನೋಡಿ, ಪಾರ್ಸಿ ಬ್ರೌನ್ ಬಗ್ಗೆ ಓದಿದಾಗ ಭಾರತದ ದೇವಾಲಯಗಳ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ವಾಸ್ತುಶಿಲ್ಪಗಳ ತೊಟ್ಟಿಲು ಅಂದ್ರೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಹೇಳಿ ಈ ಚಾಲುಕ್ಯ ಶೈಲಿಯಲ್ಲಿ ಕೆತ್ತನೆ ಮಾಡಿರುವಂತಹ ಈ ದೇವಾಲಯಗಳ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ನಾವು ಚಿತ್ರದಲ್ಲಿ ನೋಡುತ್ತಿರುವಂತಹ ಈ ಗುಹೆ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರುವಂತಹ ಈ ಡಿಸೈನಿಂಗ್ ಮತ್ತು ಇವರು ಬಳಸಿರುವಂತಹ ಕಂಬದ ವ್ಯವಸ್ಥೆಯಲ್ಲಿ ನಾವು ಇಲ್ಲಿ ಇವರ ವಾಸ್ತುಶಿಲ್ಪದ ಶೈಲಿಯನ್ನು ನಾವು ತಿಳ್ಕೊತೀವಿ. ಇಲ್ಲಿ ನೋಡ್ರಿ, ಇವು ಸಂಪೂರ್ಣವಾದ ಗೋಡೆಗಳ ಮೇಲೆ ಮತ್ತು ಈ ಕಂಬಗಳಲ್ಲಿ ಈ ಭಾಗದಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ರೀತಿಯ ಡಿಸೈನ್ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಎಲ್ಲ ವಿಷ್ಣುವಿನ ಮೂರ್ತಿ ಆಗಿರಬಹುದು. ಈ ಭೂಭಾಗದ ಈ ಪ್ರದೇಶದಲ್ಲಿ ಈ ಕಲ್ಲಿನಲ್ಲಿ ಕೆತ್ತಿರುವಂತಹ ಈ ಮೂರ್ತಿಗಳನ್ನು, ಈ ಡಿಸೈನ್ ನೋಡ್ಬೇಕು ಈ ರೀತಿ. ಅದೇ ರೀತಿ ಕಂಬಗಳಿಗೆ ಇಲ್ಲೊಂದು ಸ್ವಲ್ಪ ಡಿಸೈನ್ ಮಾಡ್ತಿದ್ರು. ಇವತ್ತಿಗೂ ಸಹಿತ ಈ ಶೈಲಿಯನ್ನೇ ನಾವೆಲ್ಲಾ ದೇವಸ್ಥಾನಗಳಲ್ಲಿ ಕಾಣ್ತೀವಿ. ಈ ರೀತಿ ಮಾಡ್ಕೊಂಡು ಹೋಗ್ತಿದ್ರು. ಅದೇ ರೀತಿ ಇವರ ಕಟ್ಟಿರುವಂತಹ ದೇವಸ್ಥಾನಗಳು ಮತ್ತು ಗುಹಾಲಯಗಳು ಅಂತ ನಾವು ನೋಡಿದಾಗ ಮೊದಲನೆಯದಾಗಿ ಬಾದಾಮಿಯಲ್ಲಿರುವಂತಹ ಗುಹಾಲಯಗಳು. ಒಂದನೆಯ ಗುಹೆ. ಈ 1ನೇ ಗುಹೆಯನ್ನವರು ಏನಂತ ಕರೀತಿದ್ರಪ್ಪ, ಎತ್ತರದ ಬಗ್ಗೆ ಐತಿ. 2ನೇ ಗುಹೆ, 3ನೇ ಗುಹೆ ಮತ್ತು 4ನೇ ಗುಹೆ. 1ನೇ ಗುಹೆಯ ವೈಶಿಷ್ಟ್ಯತೆ ಅಂದ್ರೆ ಇದು ಶೈವ ಗುಹೆ. ಯಾವುದು ಇದು? ಶೈವ ಗುಹೆ, ಶೈವರ ಗುಹೆ. ಇದು ಶಿವನ ಬಗ್ಗೆ ಹೇಳುತ್ತ. ಇಲ್ಲಿ ನಟರಾಜನ ಒಂದು ಮೂರ್ತಿ ಇದೆ. ಯಾವುದು? ಒಂದು ನಿಮಿಷ. ಈ ನಟರಾಜನ 1ನೇ ಗುಹೆಯಲ್ಲಿ ನಟರಾಜನ ಒಂದು ಮೂರ್ತಿ ಇದೆ. ಆ ನಟರಾಜನ ಮೂರ್ತಿಯು 18 ಕೈಗಳುಳ್ಳ, ಅಂದ್ರೆ 18 ಕೈಯುಳ್ಳಂತಹ ನಟರಾಜನ ಮೂರ್ತಿ ಎಲ್ಲಿ ಕಂಡು ಬರುತ್ತಪ್ಪ ನಮಗೆ? 1ನೇ ಗುಹೆಯಲ್ಲಿ ಕಂಡು ಬರುತ್ತದೆ.
ಈ 1ನೇ ಗುಹೆಯು ಏನ್ ಹೇಳತ್ತಪ್ಪ ಅಂದ್ರೆ ಶೈವರಿಗೂ ಸಹಿತ ವೈಷ್ಣವರಷ್ಟೇ ಸ್ಥಾನಮಾನವನ್ನು ಕೊಟ್ಟಿದ್ರು ಇವರು ಅಂತ ನಮಗೆ ಗೊತ್ತಾಗುತ್ತೆ. ಈ ಗುಹೆಯ ಕೆತ್ತನೆಯನ್ನು ನಾವು ನೋಡಿದಾಗ ಸಂಪೂರ್ಣ ಗೋಡೆಗಳ ಮೇಲೆ ಶಿವನ ಮೂರ್ತಿಗಳು ಕಂಡು ಬರ್ತವೆ. ಅದೇ ರೀತಿ 18 ಅಡಿ ಎತ್ತರದ ಒಂದು ಈ ಮೂಲೆಯಲ್ಲಿ ಒಂದು ಮೂರ್ತಿ ಕಂಡು ಬರುತ್ತೆ. ಆ ಗುಹೆಯಲ್ಲಿ 1ನೇ ಗುಹೆಯಲ್ಲಿ ಅದು ಶಿವನ ಗುಹೆ ಇದೆ. ಆ ಶಿವನ ಗುಹೆ ಮತ್ತು ಶೈವರ ಗುಹೆ ಅಲ್ಲಿ ನಟರಾಜನ 18 ಕೈಗಳು ಉಳ್ಳಂತಹ ಒಂದು ಮೂರ್ತಿ ನಮಗೆ ಕಂಡು ಬರ್ತದೆ. ಅದೇ ರೀತಿ 2ನೇ ಗುಹೆ, ನಾವು 2ನೇ ಗುಹೆಯನ್ನು ನೋಡಿದಾಗ ವೈಷ್ಣವ ಗುಹೆ ಅಂತ ಹೇಳ್ತೀವಿ. ಈ ವೈಷ್ಣವ ಗುಹೆಯಲ್ಲಿಯೂ ಸಹಿತ ವಿಷ್ಣುವಿನ ಮೂರ್ತಿಗಳು ಕಂಡು ಬರ್ತವೆ. ಅಂದ್ರೆ ಸರ್ಪದ ಮೇಲೆ ಕೂತಿರುವಂತಹ ವಿಷ್ಣುವಿನ ಮೂರ್ತಿ ಈ ಭೂಭಾಗದಲ್ಲಿ, ಈ ಪ್ರದೇಶದಲ್ಲಿ, ಅಂದ್ರೆ ಈ ನಾವು ಎಂಟ್ರಿ ಕೊಟ್ಟಾಗ ಈ ಪ್ರದೇಶದಲ್ಲಿ ಇಲ್ಲಿ ಕಂಡು ಬರ್ತವೆ. ಅಷ್ಟೇ ಅಲ್ಲ, ಗೋಡೆಗಳ ಮೇಲೆ ವೈಷ್ಣವ ಧರ್ಮದ ಬಗ್ಗೆ, ವೈಷ್ಣವರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ವೈಷ್ಣವ ಭಕ್ತಿಯ ಬಗ್ಗೆ ಅಲ್ಲಿ ವರ್ಣನೆ ಮಾಡ್ತಾರೆ. ಅಂದ್ರೆ ಚಿತ್ರದ ರೂಪದಲ್ಲಿ ಕೊಡ್ತಾರೆ. ಈ 3ನೇ ಗುಹೆಯಲ್ಲಿಯೂ ಸಹಿತ ವೈಷ್ಣವರ ಗುಹೆ ಆಗಿದ್ದ ಕಾರಣಕ್ಕಾಗಿ ಅದು ಸಹಿತ ಅದೇ ಟೈಪ್ ಇದೆ. ಯಾಕಂದ್ರೆ 1ನೇ ಗುಹೆ, 2ನೇ ಗುಹೆ, 3ನೇ ಗುಹೆ ನೋಡಿದಾಗ ಇಲ್ಲಿ ಕೀರ್ತಿವರ್ಮ ಮೊದಲನೇದಾಗಿ 1ನೇ ಪುಲಿಕೇಶಿ, ಕೀರ್ತಿವರ್ಮ ಮತ್ತು ಮಂಗಳೇಶನ ಇತಿಹಾಸವನ್ನು ತಿಳ್ಕೋಬಹುದು. ಇವರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಈ ಗುಹೆಗಳು. ಅದೇ ರೀತಿ 4ನೇ ಗುಹೆ ಅಂತ ಹೇಳಿದಾಗ, ಈಗ 4ನೇ ಗುಹೆ ಅಂತ ಹೇಳಿದಾಗ ಇದು ಜೈನ ತೀರ್ಥಂಕರ ಬಗ್ಗೆ ಹೇಳುತ್ತದೆ. ಏನು? ಜೈನ ತೀರ್ಥಂಕರ ಬಗ್ಗೆ ಹೇಳುತ್ತದೆ. ಅಂದ್ರೆ 4ನೇ ಗುಹೆಯು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಗುಹೆಯಾಗಿದೆ. ಅದೇ ರೀತಿ ಈ ಗುಹೆಗಳ ಮೇಲೆ, ಪೂರ್ತಿ ಮೇಲೆ ನೋಡಿದಾಗ ಅಲ್ಲಿ ಕಲ್ಲಿನ ಕೋಟೆಯನ್ನು ನಿರ್ಮಿಸಿದ್ದಾರೆ. ಈ ಕಲ್ಲಿನ ಕೋಟೆಯನ್ನು ಈ ವಂಶದ 1ನೇಯ ಪುಲಕೇಶಿ ನಿರ್ಮಾಣ ಮಾಡ್ತಾನೆ. ಅಂದ್ರೆ ಐಹೊಳೆಯಿಂದ ಬಾದಾಮಿಗೆ ಯಾವಾಗ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾರಲ್ಲ, ಆ ಸಮಯದಲ್ಲಿ ರಾಜ ಮನೆತನಕ್ಕೆ ಅಥವಾ ರಾಜ ಕುಟುಂಬಕ್ಕೆ ಪ್ರೊಟೆಕ್ಷನ್ಗಾಗಿ ಒಂದು ಕೋಟೆಯನ್ನು ಕಟ್ತಾರೆ. ಈ ಕೋಟೆಯನ್ನು ಕಟ್ಟಿ ಇಲ್ಲಿಂದ ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಅದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಈ ಗುಹೆಗಳ ಮೇಲೆ ಕಂಡು ಬರ್ತದೆ. ಅಲ್ಲಿ ಹೋಗಲು ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದೆ. ಯಾಕಂದ್ರೆ ಅತಿ ಉನ್ನತದಲ್ಲಿರುವಂತಹ ಗುಹೆಯಲ್ಲಿ ಅಲ್ಲಿ ಹೋದ್ರೆ ತೊಂದರೆ ಆಗಬಹುದು ಅನ್ನೋ ದೃಷ್ಟಿಯಿಂದ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅದೇ ರೀತಿ ನಾವು ಅಲ್ಲಿ ಗುಹೆಗಳನ್ನು ನೋಡ್ತೀವಿ, ಅವರು ಕಟ್ಟಿರುವಂತಹ ಕೋಟೆಯನ್ನು ಸಹಿತ ನೋಡ್ತೀವಿ. ಅದೇ ರೀತಿ ಈ ಗುಹೆಗಳ ಮುಂದೆ, ಅಂದ್ರೆ ಆ ಕಲ್ಲಿನ ಬಂಡೆಯ ಮುಂದೆ ಒಂದು ಸುಂದರವಾದಂತಹ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕೆರೆಯನ್ನು ನಿರ್ಮಾಣ ಮಾಡೋದ್ರೊಂದಿಗೆ ಆ ಕೆರೆಯ ನೀರನ್ನು ನಾವು ನೋಡಿದಾಗ 12 ತಿಂಗಳು ಅದೇ ರೀತಿ ನೀರಿನಲ್ಲಿ ನಾವು ನೋಡ್ತೀವಿ. ಕ್ಲೀನ್ ಆದ ನೀರು ಇರ್ತವೆ. ಅದೇ ರೀತಿ ಇವತ್ತಿಗೂ ಸಹಿತ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದೆ ಕರ್ನಾಟಕ ಸರ್ಕಾರ. ಅದೇ ರೀತಿ ಅದರ ಪಕ್ಕದಲ್ಲಿ ನೋಡಿದಾಗ ಆ ಕಲ್ಲಿನ ಬಂಡೆಗಳಲ್ಲಿ ದೇವಸ್ಥಾನಗಳನ್ನು ಸಹಿತ ನಿರ್ಮಾಣ ಮಾಡಿದ್ದಾರೆ. ಇದನ್ನು ನಾವು ಎಲ್ಲಿ ನೋಡಬಹುದು? ಬಾದಾಮಿಯಲ್ಲಿ ನೋಡಬಹುದು. ಅದೇ ರೀತಿ ಯಾವ ರೀತಿ ಬಾದಾಮಿಯಲ್ಲಿ ಕೆತ್ತನೆ ಇದೆಯಲ್ಲ, ಅದೇ ರೀತಿ ಇಲ್ಲಿ ಐಹೊಳೆಯಲ್ಲಿಯೂ ಸಹಿತ ಈ ವಾಸ್ತುಶಿಲ್ಪದ ನೋಡಬಹುದು. ಅದೇ ರೀತಿ ವಾಸ್ತುಶಿಲ್ಪ ಬಯಲುದ ಪ್ರದೇಶಗಳ ಶಾಲೆ ಅಂತ ಹೇಳ್ತಾರೆ. ಯಾಕಂದ್ರೆ ಐಹೊಳೆಯಲ್ಲಿರುವಂತ ಪ್ರತಿಯೊಂದು ಕಲ್ಲಿನ ಮೇಲೆಯೂ ಸಹಿತ ಕೆತ್ತನೆಗಳನ್ನು ನೋಡಬಹುದು. ಈ ರೀತಿ ಐಹೊಳೆಯಲ್ಲಿರುವಂತಹ ಈ ಪ್ರದೇಶವನ್ನು ನಾವು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದ್ದಾರೆ ಅಂತ ಹೇಳ್ತೀವಲ್ಲ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಪ್ರತಿಯೊಂದು ಕಲ್ಲಿನ ಮೇಲೆಯೂ ಸಹಿತ ಏನಾದ್ರೂ ಒಂದು ಕೆತ್ತಿದಂತಹ ವಾಸ್ತುಶಿಲ್ಪವನ್ನು ಕಾಣ್ತೀವಿ. ಇಲ್ಲಿ ನೋಡಿದಾಗ ಸುಮಾರು 150ಕ್ಕೂ ಹೆಚ್ಚು ಕೆತ್ತನೆಗಳು ನಾವು ಕಾಣ್ತೀವಿ. 150ಕ್ಕೂ ಹೆಚ್ಚು ವಾಸ್ತುಶಿಲ್ಪದ ಕೆತ್ತನೆಗಳನ್ನು, ದೇವಾಲಯಗಳನ್ನು ಕಾಣ್ತೀವಿ. ದೇವಾಲಯಗಳ ಪಟ್ಟಣ ಅಂತ ಹೇಳಿ ಇದನ್ನ ಕರೀತಾರೆ. ಏನು? ಐಹೊಳೆಯನ್ನು ದೇವಾಲಯಗಳ ಪಟ್ಟಣ ಅಂತ ಕರೀತಾರೆ. ಇಲ್ಲಿರುವಂತಹ ದೇವಾಲಯಗಳು ಅಂತ ನೋಡಿದಾಗ ಲಾಡ್ಖಾನ್ ದೇವಾಲಯ. ಲಾಡ್ಖಾನ್ ಅಂತ ಹೆಸರು ಯಾಕೆ ಬಂತ್ರಿ ಮಾಸ್ತರ ಅಂತ ನೀವು ಕೇಳಿದ್ರೆ, ಇಲ್ಲಿ ಬ್ರಿಟಿಷ್ ಅಧಿಕಾರಿ ಇಲ್ಲಿ ಸರ್ಚ್ ಮಾಡುತ್ತಿರುವಾಗ ಅಥವಾ ಬ್ರಿಟಿಷ್ ಇತಿಹಾಸಕಾರ ಸರ್ಚ್ ಮಾಡುತ್ತಿರುವಾಗ ಇಲ್ಲಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಆತ ಈ ಐಹೊಳೆ ಬಗ್ಗೆ ಅಧ್ಯಯನ ಮಾಡಲು ಪ್ರಾರಂಭಿಸಿದ. ಈತ ಸರ್ಚ್ ಮಾಡಿರುವಂತ ಈ ಲಾಡ್ಖಾನ್ ದೇವಾಲಯ ಅಂತ ಏನ್ ಪ್ರದೇಶ ಇದೆಯಲ್ಲ, ಅಲ್ಲಿ ಗೈಡ್ಗಳು ಹೇಳ್ತಾರೆ ಅಲ್ಲಿ ಹೋದ ತಕ್ಷಣ ಆ ಲಾಡ್ಖಾನ್ ಅಂತ ಏನ್ ಪ್ರದೇಶ, ಆ ದೇವಸ್ಥಾನದ ಕಟ್ಟಡ ಇದೆಯಲ್ಲ, ಅಲ್ಲಿ ರಾಜನ ಪಟ್ಟಾಭಿಷೇಕವನ್ನು ಮಾಡ್ತಿದ್ರಂತ. ಅದರೊಂದಿಗೆ ಅಲ್ಲಿ ಸಭೆಯನ್ನು ಸೇರುವಂತಹ, ಅವತ್ತಿನ ಲೋಕಸಭೆ ಇದ್ದ ಹಾಗೆ ಅದು, ಅಲ್ಲಿ ಸಭೆಯನ್ನು ಸೇರ್ತಿದ್ರು. ಇದರ ಬಗ್ಗೆ ಅಧ್ಯಯನ ಮಾಡಿದಾಗ ಇದು ಲಾಡ್ಖಾನ್ ಎಂಬ ವ್ಯಕ್ತಿ ಅಧ್ಯಯನ ಮಾಡಿದಕ್ಕೆ ಲಾಡ್ಖಾನ್ ದೇವಾಲಯ ಅಂತ ಹೇಳಿ ಅದಕ್ಕೆ ಹೆಸರು ಕೊಡ್ತಾರೆ. ಅದೇ ರೀತಿ ಅದರ ಪಕ್ಕದಲ್ಲಿ ಒಂದು ಸ್ನಾನದ ಕೊಳ ಇದೆ. ಅದರ ಬಗ್ಗೆ ಎಲ್ಲದರ ಬಗ್ಗೆ ಅಂದ್ರೆ ರಾಜವಂಶಸ್ಥರು ಅಲ್ಲಿ ಸ್ನಾನವನ್ನು ಮಾಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ರು. ಹೀಗಾಗಿ ಅಧ್ಯಯನ ಮಾಡಿದಕ್ಕೆ ಈ ಲಾಡ್ಖಾನ್ ದೇವಾಲಯ ಅಂತ ಕರಿತೀವಿ.
ದುರ್ಗಾ ಟೆಂಪಲ್ ಅಂತ ಹೇಳ್ತೀವಲ್ಲ, ಈ ದುರ್ಗಾ ದೇವಾಲಯ ಇಲ್ಲಿದೆ ನೋಡ್ರಿ. ಈ ದುರ್ಗಾ ದೇವಾಲಯದ ವೈಶಿಷ್ಟ್ಯತೆ ಅಂತ ಹೇಳಿದಾಗ ಇದೇನು ಕಂಬಗಳಿದಾವಲ್ಲ, ಈ ಕಂಬಗಳನ್ನೇ ನೋಡಿಕೊಂಡು ಭಾರತ ಸರ್ಕಾರದ ಅಂದಿನ ಬ್ರಿಟಿಷ್ ಸರ್ಕಾರವು ಇವತ್ತಿನ ಭಾರತ ಸರ್ಕಾರ ಬಳಸುತ್ತಿರುವಂತಹ ಲೋಕಸಭೆಯ ಕಟ್ಟಡ ಏನಿದೆಯಲ್ಲ, ಆ ಕಟ್ಟಡಕ್ಕೆ ಇದೇ ಸ್ಟ್ರಕ್ಚರ್ ಅನ್ನ ಬಳಸ್ಕೊಂಡಿದ್ದಾರೆ. ಯಾಕಂದ್ರೆ ಆ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಅಲ್ಲಿರುವ ಇಂಜಿನಿಯರ್ ಇಲ್ಲಿ ವಿಸಿಟ್ ಕೊಟ್ಟು ಈ ಕೆತ್ತನೆಗಳನ್ನು, ಈ ಕಲ್ಲಿನ ಸ್ತಂಭಗಳನ್ನು ನೋಡಿಕೊಂಡು ಇದನ್ನ ಇಟ್ಕೊಂಡೇ ಅದಕ್ಕೆ ಅಡಿಪಾಯವನ್ನು ಹಾಕಿದ್ದಾರೆ ಅಂತ ಸ್ವತಃ ಇಂಜಿನಿಯರ್ ತನ್ನ ಬುಕ್ನಲ್ಲಿ ಬರೀತಾರೆ. ಅಂದ್ರೆ ಲೋಕಸಭೆಯನ್ನು ನಿರ್ಮಾಣ ಮಾಡಿರುವಂತಹ ಶಿಲ್ಪ ತಜ್ಞರು ಇದರ ಬಗ್ಗೆ ವರ್ಣನೆ ಮಾಡ್ತಾರೆ. ಅದೇ ರೀತಿ ಹುಚ್ಚುಮಲ್ಲಿಗೆ ದೇವಸ್ಥಾನ ಅಂತ ಕಂಡು ಬರ್ತದೆ. ಮೇಗುತಿ ಜೈನ ದೇವಾಲಯ ಅಂತ ಹೇಳ್ತೀವಿ. ಈ ಮೇಗುತಿ ಜೈನ ದೇವಾಲಯದ ಒಂದು ವೈಶಿಷ್ಟ್ಯ ಅಂತ ನಾವು ನೋಡಿದಾಗ, ಈ ಮೇಗುತಿ ಜೈನ ದೇವಾಲಯದಲ್ಲಿ ಒಂದು ಶಾಸನ ಇದೆ. ರವಿ ಕೀರ್ತಿ ಎಂಬ ಜೈನ ವ್ಯಕ್ತಿ, ಜೈನ ಕವಿ ಹೊರಡಿಸಿರುವಂತಹ ಈ ಶಾಸನದಲ್ಲಿ ನರ್ಮದಾ ಕಾಳಗದ ಬಗ್ಗೆ ಮತ್ತು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ವರ್ಣನೆ ಕಾಣ್ತೀವಿ. ಹಾಗಾಗಿ ಮೇಗುತಿ ಜೈನ ದೇವಾಲಯದ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಮೇಗುತಿ ಜೈನ ದೇವಾಲಯ ಅಂತ ತಿಳ್ಕೊಬೇಕಾಗತ್ತೆ. ಅದೇ ರೀತಿ ನಾವು ಮುಂದಿನ ವಿಷಯ ನೋಡಿದಾಗ ಪಟ್ಟದಕಲ್ಲು ಅಂತ ಹೇಳ್ತೀವಿ. ಪಟ್ಟದಕಲ್ಲು ಅಂದ ತಕ್ಷಣ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂತಹ ಕನ್ನಡದ ಒಂದು ಶ್ರೇಷ್ಠವಾದ ಭೂಪ್ರದೇಶ ಅಂತ ಹೇಳ್ತೀವಿ. ಇದು 1987ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ. ಅಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿಗೂ ಸಹಿತ ಚಿತ್ರದಲ್ಲಿ ನೋಡಿದ ಹಾಗೆ ಇಲ್ಲಿರುವಂತಹ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಚೇಂಜ್ ಮಾಡ್ತಾರೆ. ಎಲ್ಲ ದೇವಸ್ಥಾನಗಳನ್ನು ವ್ಯವಸ್ಥಿತವಾಗಿ ಅಲ್ಲಿ ಪ್ರತಿಯೊಂದು ಕಲ್ಲಿಗೂ ಸಹಿತ ಅದರದೇ ಆದಂತಹ ಸ್ಥಾನಮಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ವ್ಯವಸ್ಥಿತವಾಗಿ ಕಾಯ್ಕೊಂಡು ಬಂದರೆ ವಿಶ್ವದ ಎಲ್ಲ ರಾಷ್ಟ್ರಗಳಿಂದಲೂ ಸಹಿತ ಈ ಪಟ್ಟದಕಲ್ಲು, ಐಹೊಳೆ, ಬಾದಾಮಿಗಳನ್ನು ನೋಡಲು ಜನರು ಬರ್ತಾರೆ. ಇದರ ಸಂಪೂರ್ಣವಾದ ಶ್ರೇಯಸ್ಸು ಯಾರಿಗೆ ಹೋಗತ್ತಪ್ಪ ಅಂದ್ರೆ ಇವತ್ತಿನ ಕರ್ನಾಟಕ ಸರ್ಕಾರಗಳಿಗೆ ಮತ್ತು ಇವತ್ತಿನವರೆಗೂ ಆಗಿರುವಂತಹ ಕರ್ನಾಟಕ ಸರ್ಕಾರಗಳಿಗೆ ಮತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸುವಂತ ಯುನೆಸ್ಕೋಗೆ ಹೋಗುತ್ತಾ ಅಂತ ನಾವು ಹೇಳ್ತೀವಿ. ಅಷ್ಟೇ ಅಲ್ಲ, ಈ ವಾಸ್ತುಶಿಲ್ಪವನ್ನು ಕೆತ್ತಿರುವಂತಹ ನಮ್ಮ ಪೂರ್ವಜರಾದಂತಹ ಇಮ್ಮಡಿ ಪುಲಿಕೇಶಿಯ ವಂಶಸ್ಥರು ಬಾದಾಮಿ ಚಾಲುಕ್ಯರಿಗೆ ಸೇರುತ್ತಾ ಅಂತ ನಾವು ಹೇಳಬಹುದು. ಅದೇ ರೀತಿ ಈ ಭೂಪ್ರದೇಶವನ್ನು ಪಟ್ಟದ ಕಲ್ಲನ್ನು ಕಿಸಗೊಳಲು ಅಂತ ಕರೀತಿದ್ರು. ಕಿಸುಗೊಳಲು ಅಂತ ಹೇಳಿ ಕರೀತಿದ್ರು, ಅಂದ್ರೆ ಹಳೆಯ ಹೆಸರು. ಅದನ್ನು ಇವತ್ತು ಪಟ್ಟದ ಕಲ್ಲು ಅಂತ ಕರೀತಾರೆ. ಅದೇ ರೀತಿ ಇಲ್ಲಿ ಲೋಕೇಶ್ವರ ದೇವಾಲಯ ಅಂತ ಹೇಳಿದೆ, ಅದನ್ನು ವಿರೂಪಾಕ್ಷ ದೇವಾಲಯ ಅಂತ ಹೇಳ್ತಾರೆ. ಲೋಕೇಶ್ವರ ದೇವಾಲಯ, ಅದೇ ರೀತಿ ಲೋಕೇಶ್ವರ, ತ್ರೈಲೋಕೇಶ್ವರ ದೇವಾಲಯ ಕಂಡು ಬರ್ತಾವ. ಎರಡನೆಯ ವಿಕ್ರಮಾದಿತ್ಯನ ರಾಣಿಯರು ಕೆತ್ತಿರುವಂತಹ ಈ ದೇವಸ್ಥಾನಗಳು ಅಂತ ಹೇಳ್ತೀವಿ. ಈ ಲೋಕೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನಿರ್ಮಾಣ ಮಾಡಿರುವಂತಹ ಶಿಲ್ಪಿಯ ಹೆಸರು ಅಂತ ಹೇಳಿದಾಗ ಇಲ್ಲಿ ನೋಡಿ, ಅನಿರ್ವಾತಾಚಾರ್ಯ ಗುಂಡ ಎಂಬ ಹೆಸರಿನ ವ್ಯಕ್ತಿ ಮತ್ತು ಸರ್ವಸಿದ್ಧಿ ಎಂಬ ವ್ಯಕ್ತಿಯು ದ್ರಾವಿಡ ಶೈಲಿಯನ್ನು ಇಟ್ಕೊಂಡು ಈ ವಾಸ್ತುಶಿಲ್ಪ ಶೈಲಿಯನ್ನು ಕೆತ್ತನೆ ಮಾಡ್ತಾರೆ. ಅಂದ್ರೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಪಾರ್ಸಿ ಬ್ರೌನ್ ಅವರು ಏನ್ ಹೇಳ್ತಾರೆ, ದ್ರಾವಿಡ ವಾಸ್ತುಶಿಲ್ಪದ, ಇವರು ಹೇಳಿದಾಗೆ ದೇವಾಲಯಗಳಲ್ಲಿ ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಹೇಳ್ತಾರೆ. ಏನು, ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಹೇಳ್ತಾರೆ. ಪಟ್ಟದ ಕಲ್ಲದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಕಿಸಗೊಳಲು ಎಂಬ ಹೆಸರಿತ್ತು. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ್ದು 1987ರಲ್ಲಿ. ಲೋಕೇಶ್ವರ ದೇವಾಲಯದ ಬಗ್ಗೆ ಸ್ಪೆಷಲ್ ಆಗಿ ಅಧ್ಯಯನ ಮಾಡಿದಾಗ ದ್ರಾವಿಡ ಶೈಲಿಯಲ್ಲಿದೆ. ಇಲ್ಲಿರುವಂತಹ ವಾಸ್ತುಶಿಲ್ಪ ತಜ್ಞರ ಹೆಸರನ್ನು ಕೊಟ್ಟಿದ್ದಾರೆ, ಅಂದ್ರೆ ಶಿಲ್ಪಿಯವರ ಹೆಸರು ಕೊಟ್ಟಿದ್ದಾರೆ. ಪಾರ್ಸಿ ಬ್ರೌನ್ ಎಂಬ ಇತಿಹಾಸಕಾರ ಏನ್ ಹೇಳ್ತಾರಪ್ಪ ಅಂದ್ರೆ ದ್ರಾವಿಡ ವಾಸ್ತುಶಿಲ್ಪದ ಒಂದು ಕೃತಿ ಅಂತ ಹೇಳಿ, ಅತ್ಯುತ್ತಮ ಕೃತಿ ಅಂತ ಹೇಳಿ ಅದನ್ನ ವರ್ಣನೆ ಮಾಡ್ತಾರೆ. ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇದು ಪಟ್ಟದ ಕಲ್ಲಿನ ಭೂಪ್ರದೇಶದಲ್ಲಿರುವಂತಹ ದೇವಸ್ಥಾನಗಳು. ಅವರ ಶಿಖರ ವ್ಯವಸ್ಥೆಯನ್ನು ನೋಡ್ರಿ, ಅವರ ಶಿಖರ ವ್ಯವಸ್ಥೆಯನ್ನು ನೋಡ್ರಿ, ಪ್ರತಿಯೊಂದು ಗೋಡೆಗಳ ಮೇಲೆ ಇರುವಂತಹ ಕೆತ್ತನೆಯನ್ನು ನೋಡ್ರಿ. ಇಲ್ಲಿ ನೋಡ್ರಿ, ಎಲ್ಲಾ ಶಿಖರ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ನೋಡಬಹುದು. ಇಲ್ಲಿರುವಂತಹ ಡಿಸೈನ್ ಏನಿದೆಯಲ್ಲ, ಇದೇ ಡಿಸೈನ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುವ ಹಾಗೆ ಮಾಡಿದೆ. ಈ ಡಿಸೈನ್ ಏನು ಆ ಕಲ್ಲಿನಲ್ಲಿ ಸೂಕ್ಷ್ಮವಾದ ಕೆತ್ತನೆಗಳು ಇದಾವಲ್ಲ, ಇದೇ ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿದವ. ಪ್ಲಸ್ ಅಷ್ಟೇ ಅಲ್ಲ, ಇದೇ ಸಹಿತ ಭಾರತದ ವಾಸ್ತುಶಿಲ್ಪಕ್ಕೆ ಶ್ರೇಷ್ಠವಾದ ಕೊಡುಗೆಯಾಗಿ ಉಳಿದೈತಿ. ವಿಶ್ವವು ಇದಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಇವತ್ತಿಗೂ ಸಹಿತ ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಅದನ್ನು ಸುರಕ್ಷಿತವಾಗಿ ನೋಡಿಕೊಂಡು ಬರ್ತಾ ಇದೆ. ಅದೇ ರೀತಿ ಇಲ್ಲಿ ತ್ರೈಲೋಕೇಶ್ವರ ದೇವಾಲಯ ಅಂತ ಹೇಳಿದೆ. ತ್ರಿಲೋಕ ಮಹಾದೇವಿಯು ನಿರ್ಮಾಣ ಮಾಡಿರುವಂತಹ ತ್ರೈಲೋಕೇಶ್ವರ ದೇವಾಲಯ ಅಥವಾ ಮಲ್ಲಿಕಾರ್ಜುನ ದೇವಾಲಯ ಅಂತ ಹೇಳ್ತೀವಿ. ಇದು ಸಹಿತ ಅಲ್ಲಿ ಕಂಡು ಬರ್ತದೆ.
ಸಂಗಮೇಶ್ವರ ದೇವಾಲಯ ಅಂತ ಹೇಳ್ತೀವಿ, ಗಳಗನಾಥ ದೇವಾಲಯ ಅಂತ ಹೇಳ್ತೀವಿ, ಮತ್ತು ಕಾಶಿ ವಿಶ್ವನಾಥ ದೇವಾಲಯ ಅಂತ ಹೇಳ್ತೀವಿ. ಕಾಶಿ ವಿಶ್ವನಾಥ ದೇವಾಲಯ ಅಂತ ಹೇಳ್ತೀವಿ. ಪಾಪನಾಥ ದೇವಾಲಯ ಅಂತ ಹೇಳ್ತೀವಿ. ಇಲ್ಲಿ ಪಾಪನಾಥ ದೇವಾಲಯ, ಅಲ್ಲಿರುವಂತಹ ದೇವಾಲಯಗಳ ಗುಂಪುಗಳಲ್ಲಿ ಲೋಕೇಶ್ವರ, ತ್ರೈಲೋಕೇಶ್ವರ ದೇವಾಲಯಗಳು ಕಂಡು ಬರ್ತಾವ. ಸೆಕೆಂಡ್ ಆಗಿ ಸಂಗಮೇಶ್ವರ ದೇವಾಲಯ, ಗಳಗನಾಥ ದೇವಾಲಯ, ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಪಾಪನಾಥ ದೇವಾಲಯ, ಅದರೊಂದಿಗೆ ಕಾಡಸಿದ್ದೇಶ್ವರ ದೇವಾಲಯ ಕಂಡು ಬರ್ತದೆ, ಕರಿಸಿದ್ದೇಶ್ವರ ದೇವಾಲಯ ಕಂಡು ಬರ್ತದೆ. ಇದೇ ರೀತಿ ಮಹಾಕೂಟಕ್ಕೂ ನಾವು ವಿಸಿಟ್ ಕೊಟ್ಟಾಗ ಅಲ್ಲಿ ಮಹಾಕೂಟೇಶ್ವರ ದೇವಸ್ಥಾನ ಬರ್ತಲ್ಲ, ಅದೇ ರೀತಿ ಇಲ್ಲಿಯೂ ಸಹಿತ ಮಹಾಕೂಟ ದೇವಾಲಯಗಳು ಅಂತ ಬರ್ತಾವ. ಈ ರೀತಿ ಇಲ್ಲಿ ಇರುವಂತಹ ದೇವಸ್ಥಾನವನ್ನು ನೋಡ್ತೀವಿ. ಈ ರೀತಿ ಏನಾಗತ್ತಪ್ಪ ಅಂದ್ರೆ ಸಂಪೂರ್ಣ ವಾಸ್ತುಶಿಲ್ಪವನ್ನು ನಾವು ಅಧ್ಯಯನ ಮಾಡಿದಾಗ ಮತ್ತು ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಾಗ ನಮಗೆ ಇದೆಲ್ಲವನ್ನು ಕಂಡು ಬರ್ತದೆ. ಬಾದಾಮಿ ಚಾಲುಕ್ಯರ ಆಡಳಿತವು ಭರತ ಕಂಡಿರುವಂತಹ ಶ್ರೇಷ್ಠವಾದ ಆಡಳಿತ ಅಂತ ಹೇಳ್ತೀವಿ. ಬಾದಾಮಿ ಚಾಲುಕ್ಯರು ಕಂಡಿರುವಂತಹ ಈ ಆಡಳಿತ, ಅವರು ಕೊಟ್ಟಿರುವಂತಹ ಸೇವೆ, ನಾವು ಇವತ್ತಿ ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನು ನಾವು ನೋಡಿದಾಗ ವಿಶ್ವ ಪಾರಂಪರಿಕ ಪಟ್ಟಿ ಅಷ್ಟೇ ಅಲ್ಲ, ಭರತ ಖಂಡಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಗುರುತು ಅಂತ ಹೇಳ್ತೀವಿ. ವಿಶ್ವವು ಇವತ್ತು ನಮ್ಮನ್ನು ಮತ್ತು ನಮ್ಮ ಚಾಣಾಕ್ಷತೆಯನ್ನು, ನಮ್ಮಲ್ಲಿರುವಂತಹ ಶೈಲಿಯನ್ನು ಏನು ಗುರುತಾ ಹಿಡಿತಾ ಇದಲ್ಲ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಅಂದ್ರೆ ಬಾದಾಮಿ ಚಾಲುಕ್ಯರು ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಕೊಡುಗೆ ಇವತ್ತು ನಮ್ಮನ್ನು ಜಗತ್ತಿನ ತುಂಬೆಲ್ಲ ಶ್ರೀಮಂತಿಕೆಯನ್ನು ಹಡಿಸ್ತಾ ಇದೆ. ಅಂದ್ರೆ ಜಗತ್ತಿಗೆ ನಮ್ಮ ವಾಸ್ತುಶಿಲ್ಪ ಶ್ರೀಮಂತಿಕೆಯನ್ನು ಪರಿಚಯ ಮಾಡಿ ಕೊಡ್ತಾ ಇದೆ ಅಂತ ನಾನು ಹೇಳ್ತೀನಿ. ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಸುಮಾರು 2 ರಿಂದ 3 ಕ್ಲಾಸ್ಗಳಲ್ಲಿ ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿ ಬಾದಾಮಿ ಚಾಲುಕ್ಯರ 2ನೇ ಕೀರ್ತಿವರ್ಮನ ಆಳ್ವಿಕೆಯ ನಂತರದ ದಿನಗಳಲ್ಲಿ ಈ ಕನ್ನಡದ ಭೂಭಾಗದಲ್ಲಿ ಮತ್ತೊಂದು ಶ್ರೇಷ್ಠವಾದ ರಾಜಮನೆತನ ಹುಟ್ಟಿಕೊಳ್ತದೆ. ಆ ಶ್ರೇಷ್ಠವಾದ ರಾಜಮನೆತನದ ಹೆಸರು ಏನಪ್ಪಾ ಅಂದ್ರೆ ರಾಷ್ಟ್ರಕೂಟರು ಅಂತ ಹೇಳ್ತೀವಿ. ಈ ರಾಷ್ಟ್ರಕೂಟರು ಮಾನ್ಯಖೇಟವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಮಾನ್ಯಖೇಟ ಎಂಬ ಪ್ರದೇಶ ಕರ್ನಾಟಕದ ಇವತ್ತಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬರ್ತದೆ. ಮಾನ್ಯಖೇಟ ಎಂಬ ಪ್ರದೇಶ ಕರ್ನಾಟಕದ ಇವತ್ತಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬರ್ತದೆ. ಅದೇ ರೀತಿ ಯಾವ ರೀತಿ ಬಾದಾಮಿ ಚಾಲುಕ್ಯರು ಕನ್ನಡದ ಭೂಭಾಗಕ್ಕೆ ಶ್ರೇಷ್ಠವಾದ ಆಡಳಿತ ವ್ಯವಸ್ಥೆಯನ್ನು ಕೊಟ್ಟರೋ, ಅದೇ ರೀತಿ ಇವರು ಸಹಿತ ಅಂದ್ರೆ ರಾಷ್ಟ್ರಕೂಟರು ಸಹಿತ ಅದೇ ರೀತಿ ಶ್ರೇಷ್ಠವಾದ ಆಡಳಿತವನ್ನು ಕೊಡ್ತಾರೆ. ನಾವು ನೋಡಬೇಕು ಇವರ ಆಡಳಿತದೊಂದಿಗೆ. ಫಸ್ಟ್ಗೆ ನಾವು ಮ್ಯಾಪ್ ಹಾಕಿದ್ದೀನಿ. ದಕ್ಷಿಣ ಭಾರತದ ಭೂಭಾಗದೊಂದಿಗೆ ಹಿಮಾಲಯ ಪರ್ವತ ಶ್ರೇಣಿವರೆಗೆ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ರು. ಅಂದ್ರೆ ಶಿವಾಲಿಕ್ ಬೆಟ್ಟಗಳ ಪಾದ ಬೆಟ್ಟಗಳನ್ನು ಹಿಡ್ಕೊಂಡು ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಹಿಡ್ಕೊಂಡು ಸಂಪೂರ್ಣವಾಗಿ ಅರಬ್ಬಿ ಸಮುದ್ರ ಮತ್ತು ಇಲ್ಲಿರುವಂತಹ ಬಂಗಾಳ ಕೊಲ್ಲಿಯ ಭೂಪ್ರದೇಶವನ್ನು ಮುಟ್ಟುವ ಹಾಗೆ ತನ್ನ ಭವ್ಯವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು. ಇವರೂ ಸಹಿತ ಕನ್ನಡದ ಪರಂಪರೆಯನ್ನು ಇಡೀ ಭರತ ಖಂಡದ ಮೇಲೆ ಆಳ್ವಿಕೆಯನ್ನು ಮಾಡುತ್ತಾ ಈ ಬಾದಾಮಿ ಚಾಲುಕ್ಯರ ಪರಂಪರೆಯನ್ನೇ ಮುಂದುವರಿಸಿಕೊಂಡು ಹೋದ್ರು. ಇಲ್ಲಿ ಭರತ ಖಂಡದ ಅರ್ಧಕ್ಕಿಂತಲೂ ಹೆಚ್ಚು ಭೂಪ್ರದೇಶವನ್ನು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾದ ಆಳ್ವಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಬಾದಾಮಿ ಚಾಲುಕ್ಯರ ನಂತರ ದಿನಗಳಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರುವಂತಹ ಶ್ರೇಷ್ಠವಾದಂತಹ ರಾಜಮನೆತನ. ಇದು ಸ್ಥಾಪನೆ ಮಾಡಿರುವಂತಹ ಸ್ಥಾಪಕನ ಹೆಸರು ದಂತಿ ದುರ್ಗ ಅಂತ ಹೇಳ್ತೀವಿ. ಈ ವಂಶದ ಸ್ಥಾಪಕನ ಹೆಸರು ದಂತಿ ದುರ್ಗ ಅಂತ ಹೇಳ್ತೀವಿ. ರಾಜ್ಯ ಮಾನ್ಯಖೇಟ ಪ್ರದೇಶವನ್ನು ಅಂದ್ರೆ ಮಳಖೇಟ ಅಂತ ಕರೀತಾರೆ. ಈ ಭೂ ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರ ಅಂತ ಹೇಳ್ತೀವಿ. ಇವರ ಕಾಲಾವಧಿ ಅಂತ ನೋಡಿದಾಗ 753 ರಿಂದ 973 ಅಂತ ಹೇಳ್ತಾರೆ. ಇವರು ಸಹಿತ ಸುಮಾರು ವರ್ಷಗಳ 250 ವರ್ಷಗಳಿಗೆ ಹೆಚ್ಚು ಕಾಲವಾಗಿ ಆಳ್ವಿಕೆ ಮಾಡ್ತಾರೆ. ನಂತರ ಇಲ್ಲಿ ನೋಡ್ರಿ, ಮಾನ್ಯಖೇಟ ಎಂಬ ಪ್ರದೇಶದ ಇವತ್ತಿನ ಹೆಸರು ಅಥವಾ ನೂತನ ಹೆಸರು ಪಾಲ್ಕಾಟ್ ಎಂದಿದೆ. ಎಂದು ಪಾಲ್ಕಾಟ್ ಅಂತ ಕರೀತಾರೆ. ಅದು ಇವತ್ತಿಗೂ ಸಹಿತ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪ್ರದೇಶ. ಅದೇ ರೀತಿ ಇವರು ಬಳಸಿರುವಂತಹ ಲಾಂಛನವನ್ನು ನಾವು ಗರುಡ ಅಂತ ಹೇಳ್ತೀವಿ. ಗರುಡ ಲಾಂಛನ ಅಂತ ತಕ್ಷಣ ದಕ್ಷಿಣ ಭೂಭಾಗವನ್ನು ಆಳುತ್ತಿರುವಂತಹ ಇವರು ಗರುಡವನ್ನು ತನ್ನ ರಾಜ್ಯ ಲಾಂಛನವನ್ನಾಗಿ ಮಾಡಿಕೊಂಡ್ರು. ಇವರಿಗಿಂತ ಮುಂಚಿತವಾಗಿ ಉತ್ತರ ಭಾರತದ ಭೂಭಾಗದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಮಾಡಿರುವಂತಹ ಗುಪ್ತರು ಗರುಡನ್ನು ತನ್ನ ರಾಜ್ಯ ಲಾಂಛನವಾಗಿ ಬಳಸಿದ್ರು ಅಂತ ಇತಿಹಾಸಕಾರರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಗರುಡನ್ನು ತನ್ನ ರಾಜ್ಯ ಲಾಂಛನವನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತವರು ಯಾರಪ್ಪ ಅಂತ ನಾವು ನೋಡಿದ್ರೆ ಗುಪ್ತರು ಅಂತ ಹೇಳ್ತೀವಿ. ದಕ್ಷಿಣ ಭಾರತದಲ್ಲಿ ಅಂತ ಕೇಳಿದಾಗ ರಾಷ್ಟ್ರಕೂಟರು ಅಂತ ಹೇಳ್ತೀವಿ.
ಉತ್ತರ ಭಾರತದ ಭೂಭಾಗದಲ್ಲಿ ಗರುಡನ್ನು ರಾಜ್ಯ ಲಾಂಛನವನ್ನಾಗಿ ಮಾಡಿಕೊಂಡವರು ಗುಪ್ತರು. ದಕ್ಷಿಣ ಭಾರತದಲ್ಲಿ ರಾಷ್ಟ್ರಕೂಟರು, ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುಪ್ತರು, ಸೆಕೆಂಡ್ ಆಗಿ ರಾಷ್ಟ್ರಕೂಟರು ಅಂತ ನಾವು ಹೇಳ್ಬೇಕು. ಇವರು ಧ್ವಜ ಪಾಲಿ ಧ್ವಜ ಅಂತ ಹೇಳ್ತಾರೆ. ಪಾಲಿಯ ಚಿತ್ರ ಇರುವಂತಹ ಧ್ವಜವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಇವರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅಂತ ಮೊದಲ ಬಾರಿಗೆ ಈ ಸಾಮ್ರಾಜ್ಯ ಮುಂದೆ ವಿಸ್ತರಣೆ ಆಗತ್ತ ಪರವಾಗಿಲ್ಲ. ಬಟ್ ಇಲ್ಲಿ ನೋಡ್ರಿ, ಈ ನರ್ಮದಾ ನದಿ ಪ್ರದೇಶದಿಂದ ಹಿಡ್ಕೊಂಡು ಕಾವೇರಿ ನದಿ ಭೂಪ್ರದೇಶವರೆಗೆ ಇವರ ಸಾಮ್ರಾಜ್ಯವು ಹರಡಿತ್ತು. ಕಾವೇರಿ ಭೂಪ್ರದೇಶ ನೋಡ್ರಿ, ಇಲ್ಲಿ ಕೊನೆಯವರೆಗೆ ಸಾಮ್ರಾಜ್ಯ ಹರಡಿತ್ತು. ಅಲ್ಲಿಂದ ನಾವು ನೋಡಿದಾಗ ಗೊತ್ತಾಗತ್ತೆ, ಇಲ್ಲಿಂದ ಹಿಡ್ಕೊಂಡು ಇದೇನಿದೆ ಅಲ್ಲ ನರ್ಮದಾ ನದಿ ವ್ಯವಸ್ಥೆ, ಈ ನರ್ಮದಾ ನದಿ ವ್ಯವಸ್ಥೆಗೂ ಹರಡಿತ್ತು. ಬಟ್ ಈ ಭೂಪ್ರದೇಶದಲ್ಲಿ ಹರಡಿರುವಂತಹ ಈ ಸಾಮ್ರಾಜ್ಯ ಏನಿದೆಯಲ್ಲ, ಮುಂಬರುವ ದಿನಗಳಲ್ಲಿ ಆ ಸಾಮ್ರಾಜ್ಯದ ವಿಸ್ತರಣೆ ಆಗುತ್ತೆ. ಧ್ರುವನ ಕಾಲದಲ್ಲಿ ಆಗಿರ್ಬೋದು ಮತ್ತು ನೃಪತುಂಗನ ಕಾಲದಲ್ಲಿ ಆಗಿರ್ಬೋದು, ಇವರೆಲ್ಲರ ಕಾಲದಲ್ಲಿ ಈ ಸಾಮ್ರಾಜ್ಯ ಏನ್ ಮಾಡತ್ತಂದ್ರೆ ಹರಡತ್ತೆ. ಅದೇ ರೀತಿ ನಾವು ಮುಂದಿನ ವಿಷಯವನ್ನು ನೋಡಿದಾಗ, ಇವರ ಸಾಮ್ರಾಜ್ಯದ ವಿಸ್ತರಣೆಯನ್ನು ನೋಡಿದಾಗ, ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರುವಂತಹ ರಾಜರು ಅಂತ ನಾವು ನೋಡ್ತೀವಿ. ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರುವಂತಹ ರಾಜರು ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡ್ರಿ, ಈ ವಂಶವನ್ನು ಸ್ಥಾಪಿಸಿದವರು ದಂತಿದುರ್ಗ ಅಂತ ಹೇಳ್ತೀವಿ. ದಂತಿದುರ್ಗದಿಂದ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಮುಂದೆ 1ನೇ ಕೃಷ್ಣ ಆಳ್ವಿಕೆ ಮಾಡ್ತಾನೆ. ನಂತರ 2ನೇ ಗೋವಿಂದ ಅಥವಾ ಧ್ರುವ ಅಂತ ಹೇಳ್ತೀವಿ, ಇವರು ಆಳ್ವಿಕೆ ಮಾಡ್ತಾರೆ. ಇವರ ನಂತರದ ದಿನಗಳಲ್ಲಿ 3ನೇ ಗೋವಿಂದ ಬರ್ತಾರೆ. ಅಂದ್ರೆ ಅನೇಕರು ಆಳ್ವಿಕೆ ಮಾಡ್ತಾರೆ. ಇದು 1ನೇ 2ನೇ 3ನೇ ಅಂತ ಹಾಕ್ತಾರಲ್ಲ, ಅಂದ್ರೆ ಇಲ್ಲಿ 1ನೇ ಕೃಷ್ಣ 2ನೇ ಕೃಷ್ಣ 3ನೇ ಕೃಷ್ಣ ಅಂತ ಬರ್ತದೆ. ಇಲ್ಲಿ ಮುಖ್ಯ ಅರಸರ ಬಗ್ಗೆ ಹೇಳ್ತಾರೆ. 2ನೇಯ ಗೋವಿಂದ ಆಳ್ವಿಕೆ ಮಾಡ್ತಾನೆ, 3ನೇಯ ಗೋವಿಂದ ಆಳ್ವಿಕೆ ಮಾಡ್ತಾನೆ. ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ಶ್ರೇಷ್ಠರು ಅಂತ ಹೇಳ್ತೀವಿ ಅಮೋಘ ವರ್ಷ ನೃಪತುಂಗ. ಯಾವ ರೀತಿ ಬಾದಾಮಿ ಚಾಲುಕ್ಯ ಮನೆತನಕ್ಕೆ ಇಮ್ಮಡಿ ಪುಲಿಕೇಶಿಯನ್ನು ಶ್ರೇಷ್ಠ ದೊರೆ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಅದೇ ರೀತಿ ಈ ವಂಶಕ್ಕೆ ಅಮೋಘ ವರ್ಷ, ಈ ವಂಶದ ಶ್ರೇಷ್ಠ ದೊರೆ. ಈ ಅಮೋಘ ವರ್ಷನಿಗೆ ನೃಪತುಂಗ ಎಂಬ ಬಿರುದಿತ್ತು. ಏನು ನೃಪತುಂಗ ಎಂಬ ಬಿರುದಿತ್ತು ಅಂತ ನಾವು ತಿಳ್ಕೋಬೇಕು. ಅದೇ ರೀತಿ 2ನೇ ಕೃಷ್ಣ 3ನೇ ಗೋವಿಂದ 3ನೇ ಇಂದ್ರ 4ನೇ ಗೋವಿಂದ, ಅದೇ ರೀತಿ 3ನೇ ಕೃಷ್ಣ ಕೊಟ್ಟಿಗ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, 2ನೇ ಕರ್ಕನ ಸಮಯದಲ್ಲಿ ಈ ಸಾಮ್ರಾಜ್ಯದ ಕೊನೆಯ ಸಂದರ್ಭ ಇರ್ತದೆ. ಈ 2ನೇ ಕರ್ಕನ ಆಳ್ವಿಕೆಯ ನಂತರದ ದಿನಗಳಲ್ಲಿ ಏನಾಗತ್ತ ಅಂದ್ರೆ, ಕಲ್ಯಾಣಿಯಲ್ಲಿ ತೈಲಪ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಕಲ್ಯಾಣಿ ಚಾಲುಕ್ಯ ಮನೆತನವು ಮತ್ತೆ ಅಂದ್ರೆ ಚಾಲುಕ್ಯ ಮನೆತನದ ಒಂದು ಶಾಖೆ ಅಲ್ಲಿ ಪ್ರಬಲವಾಗುತ್ತ. ಕಲ್ಯಾಣಿ ಚಾಲುಕ್ಯರು 2ನೇ ತೈಲಪ ಸ್ಥಾಪಿಸಿದಂತ ಕಲ್ಯಾಣಿ ಚಾಲುಕ್ಯ ಮನೆತನ ಕರ್ನಾಟಕ ಭೂಭಾಗದಲ್ಲಿ ಆಳ್ವಿಕೆಗೆ ಬರ್ತದೆ. ಇವರ ಮೂಲದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ರಾಜ ಮನೆತನಕ್ಕೂ ಅವರದೇ ಆದಂತಹ ಮೂಲ ಅಂತ ಹೇಳ್ತೀವಿ. ಆ ಮೂಲದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ನಾವು ಮೂಲದ ಬಗ್ಗೆ ಅಧ್ಯಯನ ಮಾಡಿದಾಗ ನಮಗೇನು ಗೊತ್ತಾಗತ್ತಪ್ಪ ಇಲ್ಲಂದ್ರೆ, ಲಟ್ಟಿಲೂರು ಪೂರ್ವಾಧೀಶರು ಅಂತ ಹೇಳ್ತಾರೆ. ಇವರು ತನ್ನ ಮೂಲದ ಬಗ್ಗೆ ವರ್ಣನೆ ಮಾಡುವಾಗ ಲಟ್ಟಿಲೂರು ಪೂರ್ವಾಧೀಶರು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಏನ್ರಿ, ಲಟ್ಟಿಲೂರು ಪೂರ್ವಾಧೀಶರು ವರ್ಣನೆ ಮಾಡ್ತಾರೆ. ಲಟ್ಟಿಲೂರು ಅಂದ ತಕ್ಷಣ ಲಾಥೂರ್ ಅಂತ ಹೇಳ್ತೀವಿ. ಲಾಥೂರ್ ಅಂತ ಹೇಳ್ತೀವಿ. ಈ ಲಾಥೂರ್ ಎಂಬ ಭೂ ಪ್ರದೇಶ ಎಲ್ಲಿ ಬರ್ತದ ಅಂತ ನಾವೊಂದು ಸ್ವಲ್ಪ ನೋಡಿದಾಗ, ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ಬರ್ತದೆ. ಲಾತೂರ್ ಎಂಬ ಭೂಪ್ರದೇಶ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ಬರ್ತದೆ. ಇದರ ಬಗ್ಗೆ ಸ್ವಲ್ಪ ಪರಿಚಯ ಅಂತ ಹೇಳಿದಾಗ, ನಾವು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಂತ ನೋಡಿದಾಗ ದೇಶ್ಮುಖರನ್ನು ನೋಡ್ತೀವಿ, ಅಥವಾ ಹೀರೋ ಬರ್ತಾನೆ ಅವರನ್ನು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಇವರು ಮೂಲತಃ ಈ ಮತಕ್ಷೇತ್ರದಿಂದ ಆಯ್ಕೆ ಆಗ್ತಿದ್ರು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದ್ರು. ಯಾರು? ದೇಶ್ಮುಖ್ ಅಂತ ಹೇಳ್ತೀವಿ. ಇವರು ಈ ದೇಶ್ಮುಖ್ರ ಬಗ್ಗೆ ನೋಡಿದಾಗ ಮತ್ತು ಅವರ ಮಗ ಹೀರೋ ಇದ್ದಾನೆ, ಅದನ್ನು ಸ್ವಲ್ಪ ನೋಡಿದಾಗ ನೀವು ನೋಡ್ರಿ, ಇವರು ಮೂಲತಃ ಲಾತೂರಿಂದ ಬಂದವರು. ಅಂದ್ರೆ ಲಾತೂರನ್ನು ಪ್ರತಿನಿಧಿಸುತ್ತಿದ್ರು. ಲಾತೂರಿನ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿನಿಧಿಸ್ತಾರೆ. ಈ ಲಾತೂರ್ ಎಂಬ ಭೂಪ್ರದೇಶ ಒಸ್ಮಾನಾಬಾದ್ ಜಿಲ್ಲೆಯಲ್ಲಿ ಬರುವಂತ ಪ್ರದೇಶ. ಅದೇ ರೀತಿ ಇಲ್ಲಿ ಒಂದು ಭಯಂಕರವಾದಂತಹ ಭೂಕಂಪವನ್ನು ಸಹಿತ ಇತ್ತು. ಲಾತೂರಿನ ಭೂಕಂಪ ನೋಡಿದಾಗ ಅಲ್ಲಿ ಅತಿ ದೊಡ್ಡ ಭೂಕಂಪ ಆಗಿತ್ತು, ಅದು ಸಹಿತ ಅಲ್ಲಿ ಕನ್ಸಿಡರಿಂಗ್ ಮಾಡ್ತಾರೆ. ಈ ಲಟ್ಟಿಲೂರು ಅಂತ ಕರೀತಾರೆ, ಕನ್ನಡದಲ್ಲಿ ಅವರು ಲಟ್ಟಿಲೂರು ಅಂತ ಕರೀತಾರೆ.
ರಾಷ್ಟ್ರಕೂಟರ ಮೂಲ ನೆಲೆ ಅಂತ ನಾವು ನೋಡಿದಾಗ ರಾಷ್ಟ್ರಕೂಟರ ಮೂಲ ನೆಲೆ ಇವತ್ತಿನ ಲಾತೂರು ಭೂಪ್ರದೇಶ ಮಹಾರಾಷ್ಟ್ರದಲ್ಲಿ ಬರುತ್ತದೆ. ಇವರು ಮೂಲತಃ ಕನ್ನಡ ಕುಲದವರಾಗಿದ್ದರು, ಅಂದ್ರೆ ಕನ್ನಡಿಗರಾಗಿದ್ದರು. ಇವರ ಮನೆ ಭಾಷೆ ಆಗಿರುವುದು ಮಾತೃಭಾಷೆ ಕನ್ನಡವಾಗಿತ್ತು. ನರ್ಮದಾ ನದಿಯಿಂದ ಕೆಳಗಿನ ಭೂಪ್ರದೇಶವನ್ನು ಕನ್ನಡದ ಭೂಪ್ರದೇಶ ಅಂತ ಇವರೇ ಕವಿರಾಜ ಮಾರ್ಗದಲ್ಲಿ ವರ್ಣನೆ ಮಾಡಿದ್ದಾರೆ. ಅದೇ ರೀತಿ ನಾವು ನಾಸಿಕ್ ಭೂಪ್ರದೇಶದಲ್ಲಿ ಅದು ಔರಂಗಾಬಾದ್ ಜಿಲ್ಲೆಯಲ್ಲಿ ಒಂದು ಕನ್ನಡ ಎಂಬ ತಾಲೂಕಾ ಬರ್ತದೆ. ಅದೇ ರೀತಿ ಕನ್ನಡ ಭಾಷೆ ಆ ಸಮಯದಲ್ಲಿ ಅಷ್ಟೊಂದು ಹರಡಿತ್ತು. ಭಾರತ ಸರ್ಕಾರ ಆಡಳಿತ ಅನುಕೂಲಕ್ಕಾಗಿ ರಾಜ್ಯಗಳನ್ನು ಭಾಷಾವಾರು ಪ್ರಾಂತ್ಯವಾಗಿ ಡಿವೈಡ್ ಮಾಡ್ತದೆ, ಆ ವಿಷಯ ಬೇರೆ. ಬಟ್ ಅಲ್ಲಿವರೆಗೆ ನಮ್ಮ ಕನ್ನಡ ಭಾಷೆ ಹರಡಿತ್ತು, ಕನ್ನಡಿಗರ ರಾಜ್ಯ ಅಲ್ಲಿವರೆಗೆ ಹರಡಿತ್ತು, ಕನ್ನಡಿಗರು ಅಲ್ಲಿವರೆಗೆ ಆಳ್ವಿಕೆ ಮಾಡಿದ್ದಾರೆ ಅನ್ನೋದು ಇತಿಹಾಸದಲ್ಲಿ ನಮಗೆ ತಿಳಿದು ಬರ್ತದೆ. ಅದೇ ರೀತಿ ಇವರ ರಾಜಕೀಯ ಇತಿಹಾಸ ಅಂತ ನಾವು ನೋಡಿದಾಗ ಈ ವಂಶದ ಸ್ಥಾಪಕ ದಂತಿದುರ್ಗ ಅಂತ ಹೇಳ್ತೀವಿ. ಈ ದಂತಿದುರ್ಗ 735ರಿಂದ 756ರವರೆಗೆ ಆಳ್ವಿಕೆ ಮಾಡ್ತಾನೆ. ಈ ವಂಶವನ್ನು ಸ್ಥಾಪಿಸುವುದರೊಂದಿಗೆ ಇಷ್ಟು ದಿನಗಳವರೆಗೆ ಆಳ್ವಿಕೆ ಮಾಡ್ತಾನೆ ಈತ. ಈ ವಂಶದ ಸ್ಥಾಪಕ. ಮೊದಲು ಈತ ಬಾದಾಮಿ ಚಾಲುಕ್ಯರ ಸಾಮಂತನಾಗಿ ಕೆಲಸ ಮಾಡ್ತಿದ್ದ. ಮುಂದೆ ಸ್ವತಂತ್ರಗೊಳ್ಳಲು ಪ್ರಯತ್ನ ಮಾಡ್ತಾನೆ. ಅದೇ ರೀತಿ ಇಲ್ಲಿ ನೋಡ್ರಿ, ಉತ್ತರ ಭಾರತದ ಗುರ್ಜರರು, ಮಾಳ್ವರು ಮತ್ತು ಕೊಸಲೂರು ಮತ್ತು ಕಳಿಂಗದ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ಸೋಲಿಸಿ ಆ ಭೂ ಪ್ರದೇಶವನ್ನು ಗೆಲ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ದಕ್ಷಿಣ ಭಾರತದ ಮೇಲೆಯೂ ಸಹಿತ ಆತ ದಾಳಿ ಮಾಡ್ತಾನೆ. ಇಲ್ಲಿರುವಂತಹ ಪಲ್ಲವರು, ಚೋಳರು ಮತ್ತು ಪಾಂಡ್ಯರನ್ನು ಸೋಲಿಸಿ ಅಲ್ಲಿಯೂ ಸಹಿತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈ ರೀತಿ ಈತ ವಂಶಸ್ಥಾಪನೆಯೊಂದಿಗೆ ಸಾಮ್ರಾಜ್ಯವು ಸಹಿತ ವ್ಯವಸ್ಥಿತವಾಗಿ ಬೆಳೆಸ್ತಿರ್ತಾನೆ. ಈತನ ನಂತರ ಈತನ ಮಗ ಬರ್ತಾನ, ಯಾರಪ್ಪ ಅಂದ್ರೆ 1ನೇ ಕೃಷ್ಣ ಅಂತ ಹೇಳ್ತೀವಿ. 1ನೇ ಕೃಷ್ಣನ ಕಾಲಾವಧಿಯಲ್ಲಿ ಇವರ ಆಳ್ವಿಕೆ ಪ್ರಾರಂಭವಾಗುತ್ತಾ. ಈ 1ನೇ ಕೃಷ್ಣವು ಈ ಸಾಮ್ರಾಜ್ಯವನ್ನು ಸ್ವತಂತ್ರಗೊಳಿಸ್ತಾನ. 2ನೇ ಕೀರ್ತಿವರ್ಮ ಅಂತ ಏನ್ ಹೇಳ್ತೀವಲ್ಲ, ಚಾಲುಕ್ಯರ ಮನೆತನದ, ಬಾದಾಮಿ ಚಾಲುಕ್ಯ ಮನೆತನದ 2ನೇ ಕೀರ್ತಿವರ್ಮನ ಸಾಮಂತನಾಗಿ ಇವರೆಲ್ಲ ಕೆಲಸ ಏನ್ ಮಾಡ್ತಿದ್ರಲ್ಲ, ಸಂಪೂರ್ಣವಾಗಿ ಸೋಲಿಸಿ 2ನೇ ಕೀರ್ತಿವರ್ಮನಿಗೆ ಸಂಪೂರ್ಣವಾಗಿ ಸೋಲಿಸಿ ಸಾಮ್ರಾಜ್ಯವನ್ನು ಸ್ವತಂತ್ರವಾಗಿ ಕಟ್ಟಿಬಿಡ್ತಾನೆ. ಇವನ ಕಾಲದಲ್ಲಿ ಸುವರ್ಣ ಯುಗ ಪ್ರಾರಂಭವಾಗುತ್ತ. ಅದು ಯಾರಪ್ಪ ಅಂದ್ರೆ ರಾಷ್ಟ್ರಕೂಟರ ಸುವರ್ಣ ಯುಗ ಪ್ರಾರಂಭವಾಗುತ್ತ. ನಂತರ ವ್ಯಂಗ್ಯ ಅರಸರಾಗಿರುವಂತಹ 4ನೇ ವಿಷ್ಣುವರ್ಧನನ್ನು ಸೋಲಿಸಿ ಅದು ಸಹಿತ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಇದೇ ರೀತಿ ಗಂಗರನ್ನು ಸಹಿತ ಸೋಲಿಸ್ತಾನೆ. ನೋಡ್ರಿ, ಗಂಗರ ಸ್ತ್ರೀ ಪುರುಷ ಅಂತ ಶ್ರೇಷ್ಠ ದೊರೆ ಅಂತ ಹೇಳ್ತೀವಿ. ಈತನೂ ಸಹಿತ ಸೋಲಿಸ್ತಾನ. ಈತನ ಭಯದಿಂದ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ರಾಜಧಾನಿಯನ್ನು ಮನ್ನೆಗೆ ವರ್ಗಾವಣೆ ಮಾಡ್ತಾನೆ. ಈ ರೀತಿ ಎಲ್ಲೋರಾದ ದೇವಸ್ಥಾನಗಳನ್ನು ನೋಡಿದಾಗ ಇವರ ಕಾಲದಲ್ಲಿ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕಟ್ತಾನ. ನೋಡ್ರಿ, ಕ್ವಶನ್ಸ್ 100% ಬರ್ತಾವ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರು ರಾಷ್ಟ್ರಕೂಟರ ದೊರೆ ಯಾರು ಅಂತ ಕೇಳಿದಾಗ ನೀವು 1ನೇ ಕೃಷ್ಣ ಅಂತ ಹೇಳಬೇಕು. ನೋಡ್ರಿ, ಎಲ್ಲೋರಾದ ದೇವಾಲಯ ಅಂದ ತಕ್ಷಣ ನೀವು ಹೇಳಬೇಕು. ಈತನ ಆಳ್ವಿಕೆಯಲ್ಲಿ ಗಂಗರನ್ನು ಸೋಲಿಸ್ತಾನ, ವ್ಯಂಗ್ಯ ಚಾಲುಕ್ಯರನ್ನು ಸೋಲಿಸ್ತಾನ ಮತ್ತು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವುದರ ಮುಖಾಂತರ ಸ್ವತಂತ್ರವಾದ ಭವ್ಯವಾದ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿರ್ತಾನೆ. ಅಂದ್ರೆ ಸ್ವತಂತ್ರ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಈತನ ನಂತರದ ದಿನಗಳಲ್ಲಿ ಇಲ್ಲಿ 3ನೇ ಗೋವಿಂದ ಆಳ್ವಿಕೆಗೆ ಬರ್ತಾನೆ. ಯಾರು? 3ನೇ ಗೋವಿಂದ ಆಳ್ವಿಕೆಗೆ ಬರ್ತಾನೆ. ಈತನು ಸಹಿತ ಈ ವಂಶದ ಶ್ರೇಷ್ಠ ದೊರೆ. 793ರಿಂದ 814ರವರೆಗೆ ಆಳ್ವಿಕೆ ಮಾಡ್ತಾನ. ಈತ ಇಲ್ಲಿ ನೋಡ್ರಿ, ಈತನ ಸಹೋದರ ಆಗಿರುವಂತಹ ಗೋವಿಂದನ ಸಹೋದರ ಆಗಿರುವಂತಹ ಕಂಬ ಗಂಗವಾಡಿಯ ರಾಜ್ಯಪಾಲನಾಗಿ ಕೆಲಸ ಮಾಡ್ತಿದ್ದಾನೆ. ಈತ ಯಾರ್ದೋ ಮಾತು ಕೇಳಿ ಏನ್ ಮಾಡ್ತಾನ, ದಂಗೆ ಹೇಳ್ತಾನ. ತನ್ನ ಸಹೋದರನ ವಿರುದ್ಧ ದಂಗೆ ಹೇಳ್ತಾನ. ಅವಾಗ ಆ ದಂಗೆಯನ್ನು ವ್ಯವಸ್ಥಿತವಾಗಿ ಅಡಗಿಸ್ತಾನ. ಅವನಿಗೆ ಬೆಂಬಲವಾಗಿ ನಿಂತ ಹುಲಿ ಯಾವದಪ್ಪ ಅಂದ್ರೆ 2ನೇ ಶಿವರಾಮ. ಈತ ಗಂಗರ ದೊರೆ 2ನೇ ಶಿವರಾಮ. ಈ ಶಿವಮಾರ ಇವನ ಕಾಲದಲ್ಲಿ ಈತ ಗಜಾಷ್ಟಕ ಕೃತಿ ಬರಿತಾನ. ನಾವು ಓದಿದೀವಿ ಇವನ ಬಗ್ಗೆ. ಈತ ತನ್ನ ಸಂಪೂರ್ಣ ಜೀವನವನ್ನು ರಾಷ್ಟ್ರಕೂಟರ ಸೆರೆವಾಸದಲ್ಲಿನೇ ಕಳೀತಾನ ಅಂತ ನಾವು ಓದಿದೀವಿ. ಇಲ್ಲಿದೆ ನೋಡ್ರಿ ಟ್ವಿಸ್ಟ್. ಈತ ಏನ್ ಮಾಡಿರ್ತಾನಂದ್ರೆ ಗಂಗವಾಡಿಯ ರಾಜ್ಯಪಾಲನಾಗಿ ಕೆಲಸ ಮಾಡುತ್ತಿರುವಂತಹ ಈತ ಸಾಮಂತ.
ಇದು ರಾಷ್ಟ್ರಕೂಟರ ಸಾಮಂತನಾಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಈತ ಏನ್ ಮಾಡ್ತಾನಂದ್ರ ಇಲ್ಲಿ ಸ್ವಲ್ಪ ಸಣ್ಣಾಗಿ ಆಟ ಆಡಕ ಪೊಲಿಟಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಕ್ಕೆ ಪ್ರಯತ್ನ ಮಾಡ್ತಾನ. ಈ ಕಂಬನನ್ನು ಎಬ್ಬಿಸ್ಕೊಂಡಿರ್ತಾನ. ಇದನ್ನು ಗೋವಿಂದನ ವಿರುದ್ಧ ದಂಗೆ ಹೇಳಕ ಪ್ರಚೋದನೆಯನ್ನು ಕೊಡ್ತಾನ. ಬಟ್ ಏನಾಗತ್ತಂದ್ರೆ ಈತನ ಮೇಲೆ ಆಪಾದನೆಗಳನ್ನು ಹೋರಿಸುವುದರೊಂದಿಗೆ ಈತನಿಗೆ ಸರೇವಾಸವನ್ನು ಕೊಡ್ತಾರ. ಮುಂದೆ ಇದೇ ರೀತಿ ಈತ ಕಂಬನನ್ನು ಸಮಾಧಾನ ಮಾಡಿಸಿ ಅವನನ್ನು ಮತ್ತೆ ಆ ಭಾಗದ ರಾಜ್ಯಪಾಲನಾಗಿ ಆಯ್ಕೆ ಮಾಡ್ತಾನೆ. ಆತನ ಏನೋ ಮಾಡಿ ಫೂಲ್ ಮಾಡಿ ವ್ಯವಸ್ಥಿತವಾಗಿ ಆಳ್ವಿಕೆ ಮಾಡ್ತಿರ್ತಾನ. ಈತ ಕನೋಜ್ ಭೂಭಾಗದ ಮೇಲೂ ಸಹಿತ ದಾಳಿ ಮಾಡ್ತಾನೆ. ಕನೋಜ್ದಲ್ಲಿ ವರ್ಧನ ಮನೆತನ ಆಳ್ತಿತ್ತು. ಆ ಮನೆತನದ ಮೇಲೂ ಸಹಿತ ಆಳ್ವಿಕೆ ಮಾಡ್ತಾನೆ. ಅಂದ್ರೆ ಅಲ್ಲಿಯೂ ಸಹಿತ ದಾಳಿಯನ್ನು ಮಾಡ್ತಾನೆ. ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಉತ್ತರ ಭಾರತದಲ್ಲಿ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಉತ್ತರ ಭಾರತದ ಅನೇಕ ಭೂಪ್ರದೇಶದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಈ ರೀತಿ ಏನಾಗತ್ತಪ್ಪ ಅಂದ್ರೆ ಈತ ಸಾಮ್ರಾಜ್ಯದ ವಿಸ್ತರಣೆಯನ್ನು ನೋಡಿದಾಗ ಮೂರನೇ ಗೋವಿಂದನ ಕಾಲದಲ್ಲಿ ಅನೇಕ ರೀತಿಯ ಸಾಮ್ರಾಜ್ಯದ ಬೆಳವಣಿಗೆಗಳನ್ನು ನೋಡ್ತೀವಿ. ಈ ರೀತಿ ಈ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಹೀಗಾಗಿ ಈತ ಈ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಶ್ರೇಷ್ಠವಾದ ಸ್ಥಾನಮಾನ, ಈ ಮುಂಬರುವ ದೊರೆಯ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಶ್ರೇಷ್ಠವಾದ ಸ್ಥಾನಮಾನ ನಾವು ಯಾರಿಗೆ ಕೊಡ್ತೀವಪ್ಪ? ಶ್ರೇಷ್ಠವಾದಂತಹ ಸ್ಥಾನಮಾನ ನಾವು ರಾಷ್ಟ್ರಕೂಟರ ಮನೆತನದಲ್ಲಿ ನೃಪತುಂಗನಿಗೆ ಕೊಡ್ತೀವಿ. ಅಮೋಘ ವರ್ಷ ನೃಪತುಂಗನಿಗೆ ಕೊಡ್ತೀವಿ. ಅಮೋಘ ವರ್ಷ ನೃಪತುಂಗ ಈ ಸಾಮ್ರಾಜ್ಯವನ್ನು ಭವ್ಯ ರೀತಿಯಲ್ಲಿ ಬೆಳೆಸ್ತಾನೆ. ಸ್ವಲ್ಪ ಹಿಂದಿನ ವಿಷಯಗಳನ್ನು ನೋಡಿದಾಗ ಬಾದಾಮಿ ಚಾಲುಕ್ಯರ ದಿನಮಾನಗಳಲ್ಲಿ ಬಾದಾಮಿ ಚಾಲುಕ್ಯರನ್ನು ಸಂಪೂರ್ಣವಾಗಿ ಸೋಲಿಸಿ ಈ ಸಾಮ್ರಾಜ್ಯ ಸ್ಥಾಪನೆ ಆದೈತಿ. ಈ ಸಾಮ್ರಾಜ್ಯದ ವಂಶಸ್ಥಾಪಕ ದಂತಿದುರ್ಗ ಮತ್ತು ಇದರ ರಾಜಧಾನಿ ಮಾನ್ಯಖೇಡ ಅಂತ ಹೇಳ್ತೀವಿ. ಈ ಮಾನ್ಯಖೇಡ ಅಂತ ಹೇಳಿದ ತಕ್ಷಣ ಇಲ್ಲಿ ನೋಡಿ, ಇವರ ಸಾಮ್ರಾಜ್ಯ ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗೆ ಮತ್ತು ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೆ ಮಾಳ್ವದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರು ಅಂತ ಹೇಳ್ತೀವಿ. ಅದೇ ರೀತಿ ಈ ವಂಶದ ಸ್ಥಾಪಕ ದಂತಿದುರ್ಗ, ಈ ದಂತಿದುರ್ಗನ ನಂತರ ದಿನಗಳಲ್ಲಿ 1ನೇ ಕೃಷ್ಣ, 2ನೇ ಕೃಷ್ಣ, 2ನೇ ಗೋವಿಂದ, 3ನೇ ಗೋವಿಂದ ಅಂತ ಹೇಳ್ತೀವಿ. ನಂತರ ದಿನಗಳಲ್ಲಿ ಅಮೋಘ ವರ್ಷ ನೃಪತುಂಗನ ಬಗ್ಗೆ ಹೇಳ್ತೀವಿ. ಈ ಅಮೋಘ ವರ್ಷ ನೃಪತುಂಗನೇ ಈ ವಂಶದ ಶ್ರೇಷ್ಠ ದೊರೆ ಅಂತ ನಾವು ಕನ್ಸಿಡರಿಂಗ್ ಮಾಡ್ತೀವಿ. ಅದೇ ರೀತಿ ಇವ ನಂತರದಲ್ಲಿ 2ನೇ ಕೃಷ್ಣ, 3ನೇ ಇಂದ್ರ, 4ನೇ ಗೋವಿಂದ, 3ನೇ ಕೃಷ್ಣ ಹೊಟ್ಟಿಗ ಮತ್ತು ಕೊನೆಯದಾಗಿ 2ನೇ ಕರ್ಕ ಆಳ್ವಿಕೆ ಮಾಡ್ತಾನೆ. ಈತನ ನಂತರದಲ್ಲಿ ಕಲ್ಯಾಣಿ ಚಾಲುಕ್ಯರು ಸ್ಟ್ರಾಂಗ್ ಆಗ್ತಾರೆ. ಇವರ ಮೂಲದ ಬಗ್ಗೆ ನೋಡಿದಾಗ ಲಟ್ಟಿಲೂರು ಅಂತ ಹೇಳಿದೆ, ಲಾಥೂರ್ ಭೂಪ್ರದೇಶ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ಬರ್ತದೆ, ಮಹಾರಾಷ್ಟ್ರದ. ಅದೇ ರೀತಿ ಇವರು ಮೂಲತಃ ಕನ್ನಡಿಗರಾಗಿದ್ದರು, ಕನ್ನಡ ಭಾಷೆಯನ್ನು ಮಾತನಾಡುತ್ತಿದ್ದರು. ಅದೇ ರೀತಿ ರಾಜಕೀಯ ಇತಿಹಾಸ ಅಂತ ನೋಡಿದಾಗ ದಂತಿದುರ್ಗ ಬರ್ತಾನೆ, ಸಾಮ್ರಾಜ್ಯ ಸ್ಥಾಪಕ. ಈತ ಮೊದಲು ಚಾಲುಕ್ಯರ ಸಾಮಂತರಾಗಿ ಕೆಲಸ ಮಾಡ್ತಿರ್ತಾನೆ. ಅದೇ ರೀತಿ ಈತನು ಸಹಿತ ಉತ್ತರ ಭಾರತದ ಭೂಭಾಗದಲ್ಲಿ ಗುರ್ಜರನ್ನು ಸೋಲಿಸ್ತಾನ, ಮಾಳವರನ್ನು ಸೋಲಿಸ್ತಾನ, ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನ. ದಕ್ಷಿಣ ಭಾರತದ ಭೂಭಾಗದಲ್ಲಿ ಪಲ್ಲವರು, ಚೋಳರು, ಚೇರರು, ಪಾಂಡ್ಯರನ್ನು ಸೋಲಿಸ್ತಾನ. ಹೀಗಾಗಿ ಸಾಮ್ರಾಜ್ಯ ಅಲ್ಲಿಯೂ ಸಹಿತ ವಿಸ್ತರಣೆ ಮಾಡ್ತಾನೆ. ಅದೇ ರೀತಿ 1ನೇ ಕೃಷ್ಣ, ಈತನ ನಂತರ ದಿನಗಳಲ್ಲಿ 1ನೇ ಕೃಷ್ಣ ಬಂದು 2ನೇಯ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿ ಸಾಮ್ರಾಜ್ಯವನ್ನು ಸ್ವತಂತ್ರಗೊಳಿಸ್ತಾನೆ. ಅದೇ ರೀತಿ ವ್ಯಂಗ್ಯ 4ನೇ ವಿಷ್ಣುವರ್ಧನನ್ನು ಸೋಲಿಸ್ತಾನೆ, ಅದು ಸಹಿತ ವಶಪಡಿಸಿಕೊಳ್ತಾನೆ. ಗಂಗರ ಶ್ರೀಪುರುಷನನ್ನು ಸೋಲಿಸ್ತಾನೆ, ಆತನಿಗೆ ಮನ್ನೆಗೆ ಸಾಮ್ರಾಜ್ಯವನ್ನು ರಾಜಧಾನಿಯನ್ನು ವರ್ಗಾವಣೆ ಮಾಡುವ ಹಾಗೆ ಮಾಡ್ತಾನೆ. ಅದೇ ರೀತಿ ಕೈಲಾಸದಲ್ಲಿ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನು ಕಟ್ತಾನೆ. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನು ಕಟ್ತಾನೆ. ಕೈಲಾಸನಾಥ ದೇವಾಲಯವನ್ನು ಕಟ್ತಾನೆ. ನಂತರ 3ನೇ ಗೋವಿಂದ ಆಳ್ವಿಕೆಗೆ ಬರ್ತಾನೆ. ಈ 3ನೇ ಗೋವಿಂದನ ಆಳ್ವಿಕೆಯ ಕಾಲದಲ್ಲಿ ಈತನ ಸಹೋದರ ಕಂಬ ಎಂಬುವನು ಏನ್ ಮಾಡ್ತಾನೆ, ಗಂಗವಾಡಿಯ ರಾಜ್ಯಪಾಲನಾಗಿ ಕೆಲಸ ಮಾಡ್ತಿರ್ತಾನೆ. ಈತ ದಂಗೆ ಹೇಳ್ತಾನೆ. ಈ ದಂಗೆ ಎದ್ದಾಗ ಈತನಿಗೆ ಸಪೋರ್ಟ್ ಆಗಿ ನಿಂತವನು ಗಂಗರ ದೊರೆ 2ನೇ ಶಿವಮಾರ ಅಂತ ಹೇಳ್ತೀವಿ. ಈ ಗಂಗರ ದೊರೆ 2ನೇ ಶಿವಮಾರ ಸಪೋರ್ಟ್ ಆಗಿ ನಿಂತಿರ್ತಾನೆ. ಅವಾಗ ಗೊತ್ತಾದಾಗ ಈತನಿಗೆ ಸೆರೆವಾಸ ಕೊಡ್ತಾರ, ಈತನಿಗೆ ಸಮಾಧಾನ ಮಾಡ್ತಾರ ಅಂತ ಹೇಳ್ತೀವಿ. ಅದೇ ರೀತಿ ಈತ ಉತ್ತರ ಭಾರತದ ಭೂಭಾಗದ ಕನೋಜ್ ಮೇಲೆ ದಾಳಿ ಮಾಡ್ತಾನ. ಉತ್ತರ ಭಾರತದ ಅನೇಕ ಭೂಪ್ರದೇಶ ಮೇಲೆ ದಂಡೆತ್ತಿ ಹೋಗ್ತಾನ, ದಂಡಯಾತ್ರೆಯನ್ನು ಕೈಗೊಳ್ತಾನ. ಈ ರೀತಿ ಈತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನ. ಮುಂಬರುವ ದಿನಗಳಲ್ಲಿ ಧ್ರುವ ಆಳ್ವಿಕೆಗೆ ಬರ್ತಾನ. ಗೋವಿಂದ ನಂತರ ಧ್ರುವ ಆಳ್ವಿಕೆಗೆ ಬರ್ತಾನ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ
ಅಂದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ, ಮಧ್ಯಕಾಲದ ಭೂಪ್ರದೇಶದಲ್ಲಿ ಅಂದ್ರೆ ಭಾರತದ ಈ ಭೂಭಾಗದಲ್ಲಿ, ಮಧ್ಯ ಭೂಭಾಗದಲ್ಲಿ ರಾಜ್ಯಭಾರವನ್ನು ಮಾಡಬೇಕು, ಆ ಪ್ರದೇಶವನ್ನು ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಈ ಧ್ರುವ ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಗುರ್ಜರರೊಂದಿಗೆ ಸಂಪೂರ್ಣವಾದ ವೈರತ್ವ ಬೆಳೆಸ್ಕೊತಾನೆ. ಈ ರೀತಿ ಎಲ್ಲ ನೋಡಿದರೆ ಮುಂಬರುವ ನಾಳೆಯ ದಿನಮಾನಗಳಲ್ಲಿ ಮುಂದಿನ ಇತಿಹಾಸವನ್ನು ಮುಂದುವರಿಸುತ್ತೇನೆ, ರಾಷ್ಟ್ರಕೂಟರ ಇತಿಹಾಸವನ್ನು ಮುಂದುವರಿಸುತ್ತೇನೆ. ಓಕೆ, ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇವೆ. ಅನೇಕರು ನೋಂದಣಿ ಮಾಡ್ತಿದ್ದಾರೆ. ಆಫ್ಲೈನ್ ಕ್ಲಾಸಿಗೆ ವ್ಯವಸ್ಥಿತವಾದ